Hello students, welcome to RHchemistry. So ಇವತ್ತಿನ ಕ್ಲಾಸಲ್ಲಿ we are going to discuss about preparation and properties of HNO3 ಅಂದರೆ nitric acid, phosphine, PCl3, PCl5, allotropes of phosphorus and finally oxoacids of phosphorus. Oxides of nitrogen. Generally oxides of nitrogen ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಂಪಾರ್ಟೆಂಟ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇಂಪಾರ್ಟೆಂಟ್. ಇಲ್ಲಂತೂ ಒಂದು ಕ್ವಶನ್ ಕೇಳಿಲ್ಲ ಇದ್ರ ಮೇಲೆ, ಯಾಕಂದ್ರೆ ಕೇಳೋದೇ 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಬೇಕಷ್ಟೇ ಅವರು ಗ್ರೂಪ್ 15 ಇಂದ, ಹೌದಾ? ಅದಕ್ಕಾಗಿ ನಮ್ಮ ಬೋರ್ಡ್ ಎಕ್ಸಾಮ್ ಪೇಪರ್ ಬಹಳ ಡೈಲ್ಯೂಟೆಡ್ ಇರ್ತದೆ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಲ್ಲಿ ಗೊತ್ತಿರಲಿ, ವಿ ಹ್ಯಾವ್ 6 ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಒಂದು N2O, ಎರಡನೇದು NO, ಮೂರನೇದು N2O3, ನಾಲ್ಕನೇದು NO2, ಐದನೇದು N2O4, ಆರನೇದು N2O5. ಆಕ್ಸಿಡೇಷನ್ ಸ್ಟೇಟ್ ನೋಡಿ, N2O ದಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಬರ್ತದೆ, NO ದಲ್ಲಿ +2, +3, +4, ಇದು ಕೂಡ +4, ಇದು +5, ರೈಟ್? ಸೊ ಇಲ್ಲಿ ನೇಮಿಂಗ್ ಅಂತ ಬಂದಾಗ ಡೈನೈಟ್ರೋಜನ್ ಆಕ್ಸೈಡ್, ದಟ್ ಈಸ್ N2O ನೈಟ್ರೋಜನ್ 1 ಆಕ್ಸೈಡ್ ಅಂತ ಕರೀಬಹುದು, ನೈಟ್ರೋಜನ್ ಮೊನಾಕ್ಸೈಡ್, ಡೈನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಡೈನೈಟ್ರೋಜನ್ ಟೆಟ್ರಾಕ್ಸೈಡ್, ಡೈನೈಟ್ರೋಜನ್ ಪೆಂಟಾಕ್ಸೈಡ್, ಲೈಕ್ ದಿಸ್. ಸೊ ನೈಟ್ರೋಜನ್ ಆಕ್ಸೈಡ್ಸ್ ಕ್ಯಾನ್ ಬಿ ನೇಮ್ಡ್. ನೆಕ್ಸ್ಟ್ ಪ್ರಿಪರೇಷನ್ ಏನಿದೆಯಲ್ಲ, ಪ್ರಿಪರೇಷನ್ ಸೊ ಹಂಗ ಓದ್ಕೊಂಡಿರಿ ಅಷ್ಟೇ, ಇದನ್ನ ಬೋರ್ಡ್ ಎಕ್ಸಾಮ್ ಅಂತೂ ಕೇಳೋದಿಲ್ಲ, ಯಾಕಂದ್ರೆ ರಿಯಾಕ್ಷನ್ಸ್ ಎಷ್ಟಂತ ನೆನ್ಪಿಟ್ಕೋದಿರಿ, ಹೌದಾ? ಜನರಲಿ ದೇ ವಿಲ್ ನಾಟ್ ಆಸ್ಕ್, ಬಟ್ ರಿಮೆಂಬರ್ ದಿಸ್ ರಿಯಾಕ್ಷನ್. ಸೊ ಇವೆಲ್ಲ ಫ್ಯಾಕ್ಟ್ ಇದು, ಇದ್ರಾಗೆ ಮತ್ತೆ ಅದ್ರೊಳಗೆ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಏನಿಲ್ಲ. ಇದ್ರಾಗ ಇದೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ಇದು ಒಂದು ಪಾಯಿಂಟ್. ಯಾಕೆ ಅಂತಂದ್ರೆ ನಾವು ಪ್ರೀವಿಯಸ್ಲಿ ಒಂದು ರಿಯಾಕ್ಷನ್ ನೋಡಿರ್ತೀವಿ ಪ್ರಿಪರೇಷನ್ ಆಫ್ ನೈಟ್ರೋಜನ್ ಅಲ್ಲಿ. ವಿ ಹ್ಯಾವ್ ಯೂಸ್ಡ್ NH4Cl ಪ್ಲಸ್ NaNO2 ಟು ಫಾರ್ಮ್ N2 ಗ್ಯಾಸ್, ಹೌದಾ? ಆದ್ರೆ ಆಕ್ಚುಲಿ ಫಸ್ಟ್ ಏನಾಗ್ತದೆ ಇದ್ರೊಳಗೆ, NH4NO2 ಆಗ್ತದೆ ಇದ್ರೊಳಗೆ, ಅಮೋನಿಯಂ ನೈಟ್ರೈಟ್. ಈ ಅಮೋನಿಯಂ ನೈಟ್ರೈಟ್ ಏನಿದೆಯಲ್ಲ, ದಿಸ್ ವೆನ್ ಹೀಟಿಂಗ್ ಟು ಫಾರ್ಮ್ N2 ಪ್ಲಸ್ S2, N2 ಪ್ಲಸ್ S2. ಫಸ್ಟ್ ಆರ್ಡರ್ ರಿಯಾಕ್ಷನ್ ಒಳಗೆ ಎಕ್ಸಾಂಪಲ್ ಹೇಳಿದ್ದೀನಿ, ನೆನ್ಪು ಮಾಡ್ಕೊಳ್ಳಿ. ಅದ ನೋಡಿ NH4NO3 ನೋಡಿ, NH4NO3 N2O ಬರ್ತಾ ಇದೆ, ಹೌದಾ? NH4NO2 ಯು ಆರ್ ಗೋಯಿಂಗ್ ಟು ಗೆಟ್ N2, NH4NO3 ವಿ ಆರ್ ಗೋಯಿಂಗ್ ಟು ಗೆಟ್ N2 ನೋಡಿ, ರೈಟ್? ವೆರಿ ಇಂಪಾರ್ಟೆಂಟ್. NH4NO3 N2O ಬರ್ತದೆ, NO2 N2 ಬರ್ತದೆ. ಈ ಇಂಪಾರ್ಟೆಂಟ್ ಡಿಫರೆನ್ಸ್ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳುವಂಥದ್ದು. ನೆಕ್ಸ್ಟ್ NO ಪ್ರಿಪರೇಷನ್, ಸೋಡಿಯಂ ನೈಟ್ರೈಟ್ FeSO4 ಅಂಡ್ H2SO4 ಯೂಸ್ ಮಾಡ್ತೀವಿ, NO ಬರ್ತದೆ. ನೆಕ್ಸ್ಟ್ NO ಪ್ಲಸ್ N2O4 ಅಂದ್ರೆ ಈ ಆಕ್ಸೈಡ್ ಮತ್ತೆ ಈ ಆಕ್ಸೈಡ್ ಯೂಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ N2O3. ಸೊ then lead nitrate on heating you are going to get NO2, PU and O2. Then 2NO2 when it is cooled you are going to get N2O4, N2O4 when it is heated NO2 you are going to get. ಸೊ ಇದನ್ನ ನಾವು ಡೈಮರ್ ಅಂತ ಕರಿತೀವಿ, ಡೈಮರ್ ಆಫ್ ದಿಸ್ ಅಂತ ಕರಿತೀವಿ. ಇನ್ನು HNO3 ಪ್ಲಸ್ P4O10 you are going to get N2O5. ಅಂಡ್ ನೋಡಿ, ಆಲ್ರೆಡಿ ನಾವು ಒಂದು ಪಾಯಿಂಟ್ ಅನ್ನು ಹೇಳಿದ್ವಿ, ಆಸ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ನೋಡಿ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ಆಸಿಡಿಕ್ ನೇಚರ್ ಇನ್ಕ್ರೀಸಸ್, ಹೌದಾ? ನೋಡಿ ಆಸಿಡಿಕ್, ಸ್ಟ್ರಾಂಗ್ ಆಸಿಡಿಕ್ ಆಕ್ಚುಲಿ ಇದೆ, ಆಸಿಡಿಕ್ 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 ಆಸಿಡಿಕ್, ನ್ಯೂಟ್ರಲ್ ನ್ಯೂಟ್ರಲ್. ಇವೆರಡು ಗ್ಯಾಸ್ ನೆನ್ಪಿಟ್ಕೊಳ್ಳಿ, ಇವೆರಡು ಗ್ಯಾಸ್ N2 and NO ದೇ ಆರ್ ನ್ಯೂಟ್ರಲ್ ಇನ್ ನೇಚರ್. ಇಂಪಾರ್ಟೆಂಟ್, ನ್ಯೂಟ್ರಲ್ ಇನ್ ನೇಚರ್, ರಿಮೆಂಬರ್. ಇದ್ರ ಜೊತೆ ಕಾರ್ಬನ್ ಮೊನಾಕ್ಸೈಡ್ ಒಂದು ನೆನ್ಪಿಟ್ಕೊಳ್ಳಿ, ನ್ಯೂಟ್ರಲ್ಗೆ. 3 ಆಕ್ಸೈಡ್ ಏನಿದೆಯಲ್ಲ, CO, N2O, NO ಆರ್ ನ್ಯೂಟ್ರಲ್ ಇನ್ ನೇಚರ್. ಇಷ್ಟು ಪಾಯಿಂಟ್ ನೆನ್ಪಿಟ್ಟು ಹೋಗಿದ್ವಿ, ರೈಟ್? ಸೊ ದಿಸ್ ಇಸ್ ಅಬೌಟ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಅದರದ್ದು ಹೆಸರು ಮತ್ತೆ ಆಕ್ಸಿಡೇಷನ್ ಸ್ಟೇಟ್. ಈಗ ಈ ಎಲ್ಲ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಕ್ಯಾನ್ ಎಕ್ಸಿಸ್ಟ್ ಇನ್ ರೆಸೊನೆನ್ಸ್ ಫಾರ್ಮ್. ರೆಸೊನೆನ್ಸ್ ಫಾರ್ಮ್ ನೋಡಿ, ಸೊ ರೆಸೊನೆನ್ಸ್ ಫಾರ್ಮ್ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿರಬೇಕು, ಬಟ್ ಬೋರ್ಡ್ ಎಕ್ಸಾಮಿಗೆ ಅವಶ್ಯಕತೆ ಇಲ್ಲ. ರೆಸೊನೆನ್ಸ್ ಫಾರ್ಮ್ ಹೇಗಿದೆ ನೋಡಿ, ಇಲ್ಲಿ ಎಲ್ಲ ಆಕ್ಟೇಟ್ ಅರೇಂಜ್ಮೆಂಟ್ ಇದೆಯಾ ಅಂತ ನೋಡ್ಕೋತಾ ಹೋಗ್ಬೇಕಷ್ಟೇ. ಓಕೆ, ಸೊ ಇವೆಲ್ಲ ರೆಸೊನೆನ್ಸ್ ಫಾರ್ಮ್. N ಡಬಲ್ ಬಾಂಡ್ N ಡಬಲ್ ಬಾಂಡ್ O ಕ್ಯಾನ್ ಬಿ ರಿಟನ್ ಆಸ್ N ಟ್ರಿಬಲ್ ಬಾಂಡ್ N ಸಿಂಗಲ್ ಬಾಂಡ್ O, ರೈಟ್? ಸೊ ಇಲ್ಲಿ ನೋಡಿ N ಡಬಲ್ ಬಾಂಡ್ O, N ಡಬಲ್ ಬಾಂಡ್ O, ಬಟ್ ನೈಟ್ರೋಜನ್ ಎಲೆಕ್ಟ್ರಾನ್ ನೋಡಿ, ಇಲ್ಲಿ ಆಕ್ಸಿಜನ್ ಮ್ಯಾಗ ಒಂದು ಆಡ್ ಎಲೆಕ್ಟ್ರಾನ್ ಇದೆ, ಇಲ್ಲಿ ನೈಟ್ರೋಜನ್ ಮ್ಯಾಗ ಆಡ್ ಎಲೆಕ್ಟ್ರಾನ್ ಇದೆ. ದಟ್ ಇಸ್ ಓನ್ಲಿ ಡಿಫರೆನ್ಸ್. ಎರಡೂ ಕಡೆ NO ಅಂತ ಬರೀತೀವಿ, ಬಟ್ ಆಕ್ಸಿಜನ್ ಮ್ಯಾಗ ಒಂದು ಆಡ್ ಎಲೆಕ್ಟ್ರಾನ್, ಇಲ್ಲಿ ನೈಟ್ರೋಜನ್ ಮ್ಯಾಗ ಒಂದು ಆಡ್ ಎಲೆಕ್ಟ್ರಾನ್. ನೆಕ್ಸ್ಟ್ ಇದ್ರಲ್ಲಿ ನೋಡಿ N ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್. ಸೊ ಅಂದ್ರೆ ಇದಕ್ಕೆ 4 ಬಾಂಡ್ ಇದೆ, ಇದಕ್ಕೆ 3 ಬಾಂಡ್ ಇದೆ, ರೈಟ್? ಅದನ್ನ ಇಲ್ಲಿ ರಿವರ್ಸ್ ಮಾಡಿದ್ವಿ ನೋಡಿ. ರೆಸೊನೆನ್ಸ್ ಅಂದ್ರೆ ಇದನ್ನ ಇಂಟರ್ಚೇಂಜ್ ಮಾಡಬೇಕು, ಯು ವಿಲ್ ಗೆಟ್ ದಿಸ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಈ ಬಾಂಡ್ ಆಂಗಲ್ ಎಲ್ಲ ಯಾವ್ದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದ್ರೆ ಇವನ್ನೆಲ್ಲ ಒಂದು ಟೆಕ್ಸ್ಟ್ ಬುಕ್ ಅಂತ ಅಂದಾಗ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು, ಕೊಟ್ಟಿರ್ತಾರೆ ಅಷ್ಟೇ. ಈವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟು ಎಕ್ಸಾಮ್ ಅಲ್ಲೂ ಕೂಡ ಇದನ್ನ ಕೇಳೋದಿಲ್ಲ. ಬಾಂಡ್ ಆಂಗಲ್, ಬಾಂಡ್ ಲೆಂತ್ ಇವನ್ನೆಲ್ಲ ಯಾರು ಕೇಳೋದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್ NO2 ನೋಡಿ, NO2 ಮೇಲೂ ಕೂಡ ಆಡ್ ಎಲೆಕ್ಟ್ರಾನ್ ಇರ್ತದೆ, ಗೊತ್ತಿರಲಿ, ಆಡ್ ಎಲೆಕ್ಟ್ರಾನ್ ಇರ್ತದೆ. ಸೊ ಇದು ಈ ರೀತಿ ಶಿಫ್ಟ್ ಆಗ್ತದೆ. N2O4 ನೋಡಿ, N2O4 ನೈಟ್ರೋಜನ್ ನೈಟ್ರೋಜನ್, N2O4 ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್, ರೈಟ್? N2O4 and N2O5. N2O5 ದಲ್ಲಿ ಆಕ್ಸಿಜನ್ ಬ್ರಿಡ್ಜ್ ನೋಡಿ, ಬ್ರಿಡ್ಜ್ ಆಕ್ಸಿಜನ್. ಇವೆಲ್ಲ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್.
ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾವಿಂಗ್ ಬ್ರಿಡ್ಜ್ ಆಕ್ಸಿಜನ್ ಈ ರೀತಿ ಕ್ವಶನ್ ಕೇಳಬಹುದು. ಸೊ ನಾವು ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಅಂದ್ರೆ ಅದು ಇಂಟೆಕ್ಸ್ ಕ್ವಶನ್ ಇರುವಂತದ್ದು, ಇಂಟೆಕ್ಸ್ ಕ್ವಶನ್ ಅಂತೇಳಿ ಇರುವಂತದ್ದು. ಸೊ ನೋಡಿ, ಫಸ್ಟ್ ಒನ್, ವೈ ಡಸ್ NO2 ಡೈಮರೈಸ್ ಅಂತ ಕೇಳ್ತಾರೆ. ವೈ ಡಸ್ NO2 ಡೈಮರೈಸ್? ಆನ್ಸರ್ ಏನ್ ಬರೀಬೇಕಂದ್ರೆ NO2 ಕಂಟೇನ್ಸ್ ಆಡ್ ಎಲೆಕ್ಟ್ರಾನ್. ಹೌದಾ? ನೋಡಿ, ನೈಟ್ರೋಜನ್ ಡೈಆಕ್ಸೈಡ್ ಈ ರೀತಿ ಬರೀತೀವಿ ನಾವು, ಆಡ್ ಎಲೆಕ್ಟ್ರಾನ್ ಇದೆ. ಇನ್ನೊಂದು ನೈಟ್ರೋಜನ್ಗೂ ಕೂಡ ಆಡ್ ಎಲೆಕ್ಟ್ರಾನ್ ಇದೆ. ಈ ರೀತಿ ಇವೆರಡು ಶೇರ್ ಆಗಿಬಿಟ್ಟು ಯು ವಿಲ್ ಗೆಟ್ NO2 ಡೈಮರೈಸ್ ಟು ಫಾರ್ಮ್ N2O4. ದಟ್ ಈಸ್ ದ ರೀಸನ್ ಈಸ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್. ಅದಕ್ಕಾಗಿ ಆಡ್ ಇರೋದಕ್ಕೆ ನಾವು ಇದನ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ, ನೆನಪಿರ್ಲಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇನ್ನು ವಾಟ್ ಈಸ್ ದ ಕೋವಾಲೆನ್ಸಿ ಆಫ್ ನೈಟ್ರೋಜನ್ ಇನ್ N2O5 ಅಂತ ಕೇಳ್ತಾರೆ. ರಿಮೆಂಬರ್, ಆನ್ಸರ್ ಇಸ್ ಈಕ್ವಲ್ ಟು 5. ಹೌದಾ? 5 ಯಾಕೆ? ದ ರೀಸನ್ ಫಾರ್ ದಟ್ ಈಸ್ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಅರೌಂಡ್ ದ ನೈಟ್ರೋಜನ್ ಇಸ್ 5 ಓನ್ಲಿ. ಸಾರಿ 4. ನೈಟ್ರೋಜನ್ ಮ್ಯಾಕ್ಸಿಮಮ್ ಕೋವಾಲೆನ್ಸಿ ಇಸ್ ಆಲ್ವೇಸ್ 4, 5 ಅಲ್ಲ. ಇದನ್ನ ನೋಡ್ಕೊಂಡು ಬರೀಬೇಡಿ. ಇಲ್ಲಿ ನೋಡಿ, ತೋರಿಸ್ತೀನಿ. ಇದ್ರಲ್ಲಿ ನೋಡಿ, ಒಂದು ನೈಟ್ರೋಜನ್ಗೆ 1 2 3 4, ಈ ನೈಟ್ರೋಜನ್ಗೆ 1 2 3 4 ಇದೆ. ಹೌದಾ? ಸೊ ಬಿಕಾಸ್ ಆಫ್ ದಿಸ್ ರೀಸನ್, ರಿಮೆಂಬರ್, ಸೊ nitrogen is having the covalence is equal to 4. Next we will see very important nitric acid preparation and properties. So very important, remember. So first one, laboratory preparation. ಇದನ್ನೇನು ಕೇಳೋದಿಲ್ಲ, ಬಟ್ ಗೊತ್ತಿರಲಿ ಅಷ್ಟೇ. Nitric acid is prepared from KNO3 or NaNO3 and concentrate sulfuric acid. See, NaNO3 or KNO3 react with concentrated sulfuric acid forming HNO3, right? NaHSO4, sodium bisulfate ಅಂತ ಕರಿತೀವಿ. So HNO3 is going to form. Glass retort ಅಂದ್ರೆ glass ಚೇಂಬರ್, ಗ್ಲಾಸ್ ಚೇಂಬರ್ ನಾವು ಗ್ಲಾಸ್ ರೆಟಾರ್ಟ್ ಅಂತ ಹೇಳಿ ಕರೆದಿರ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನೆಕ್ಸ್ಟ್ ಒನ್. ನೋಡಿ, ಇದು ಅದಕ್ಕೆ ನಾವು ಎಲ್ಲಿ ಹೇಗೆ ನಾವು ಹೇಬರ್ಸ್ ಪ್ರೊಸೆಸ್ ಅಂತ ಕರೆದ್ವಿ, ಇದಕ್ಕೆ ನಾವು ಓಸ್ಟ್ವಾಲ್ಡ್ ಪ್ರೊಸೆಸ್ ಅಂತ ಕರಿತೀವಿ. ಓಸ್ಟ್ವಾಲ್ಡ್ ಪ್ರೊಸೆಸ್ ವಿ ಕಾಲ್ ಇಟ್ ಎಸ್. ರಿಮೆಂಬರ್, ಓಸ್ಟ್ವಾಲ್ಡ್ ಪ್ರೊಸೆಸ್ ಅಲ್ಲಿ ನಮಗೆ 3 ಸ್ಟೆಪ್ಸ್ ಇದೆ, ಅದಕ್ಕೆ 3 ಮಾರ್ಕ್ಸ್. 3 ಸ್ಟೆಪ್ಸ್ ಇದೆ, ಈಚ್ ಸ್ಟೆಪ್ 1 ಮಾರ್ಕ್. ರಿಮೆಂಬರ್, ಸೊ ಇಟ್ ಈಸ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ದಟ್. Step, oxidation of ammonia by oxygen. ಬಹಳ ಸಿಂಪಲ್. ಫಸ್ಟ್ ಸ್ಟೆಪ್ ಅಲ್ಲಿ ಏನು ಅಂತಂದ್ರೆ ಆಕ್ಸಿಡೇಷನ್ ಆಫ್ ಅಮೋನಿಯಾ. ಫಸ್ಟ್ ಸ್ಟೆಪ್ ನೋಡಿ, ಇಷ್ಟೇ ಫ್ಲೋ ಚಾರ್ಟ್ ನೀವು ಇಷ್ಟು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಮುಂದೆ ಅದನ್ನ ಡೀಟೇಲ್ ಆಗಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಹಾಕಿ ಬರೀಬಹುದು. ಅಮೋನಿಯಾ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಫಾರ್ಮಿಂಗ್ NO. ಸೊ ಫಾರ್ಮಿಂಗ್, ರಿಮೆಂಬರ್, ಲೈಕ್ ದಿಸ್, NH3 plus 5O2 ಫಾರ್ಮಿಂಗ್ 4NO plus 6H2. ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರೀಬೇಕು ಇಲ್ಲಿ, platinum or rhodium act as a catalyst. Remember, gauze ಅಂತಂದ್ರೆ ಶೀಟ್, platinum or rhodium sheet act as a catalyst. 500 Kelvin temperature and 9 bar pressure. ಇವೆರಡಕ್ಕೂ ಒಂದು ಟೇಬಲ್ ಮಾಡ್ಕೊಳ್ಳಿ. ಹೇಬರ್ಸ್ ಪ್ರೊಸೆಸ್ ಗೆ ಏನೇನು ಟೆಂಪರೇಚರ್, ಪ್ರೆಷರ್ ಮತ್ತೆ ಕೆಟಾಲಿಸ್ಟ್. ಓಸ್ಟ್ವಾಲ್ಡ್ ಪ್ರೊಸೆಸ್ ಗೆ ಟೆಂಪರೇಚರ್, ಪ್ರೆಷರ್ ಮತ್ತೆ ಕೆಟಾಲಿಸ್ಟ್. ಇದನ್ನ ಒಂದು ಟೇಬಲ್ ಮಾಡ್ಕೊಳ್ಳಿ. ಓಕೆ, ಸೊ NH plus 5O2 give rise to NO plus 6H2. ಸೆಕೆಂಡ್ ಸ್ಟೆಪ್ ನೋಡಿ, ನೈಟ್ರಿಕ್ ಆಕ್ಸೈಡ್ ಏನಿದೆಯಲ್ಲ, ನೈಟ್ರಿಕ್ ಆಕ್ಸೈಡ್ ಫಾರ್ಮಿಂಗ್ ನೈಟ್ರೋಜನ್ ಡೈಆಕ್ಸೈಡ್ ಫರ್ದರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. NO plus O2 NO2, ಬಹಳ ಸಿಂಪಲ್ ರಿಯಾಕ್ಷನ್. 2NO plus O2 2NO2. ಇದಾದ್ಮೇಲೆ ಸ್ಟೆಪ್ 3, ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ವಾಟರ್ ದಲ್ಲಿ ಆಡ್ ಮಾಡಿ, ಯು ವಿಲ್ ಗೆಟ್ HNO3. ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ವಾಟರ್ ದಲ್ಲಿ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ HNO3. ಸೊ ರಿಮೆಂಬರ್, ನೈಟ್ರೋಜನ್ ಡೈಆಕ್ಸೈಡ್ so formed is dissolved in water. NO2 plus H2O, HNO3 plus NO. ಸೊ ವೆರಿ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಬರೀಬೇಕು. 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕೊಡಬೇಕು ಅಂತಂದ್ರೆ ಬ್ಯಾಲೆನ್ಸ್ಡ್ chemical equation is needed. Remember that. Then HNO prepare ಆಯ್ತು. HNO prepare ಆದ್ಮೇಲೆ NO ಏನ್ ಪ್ರಿಪೇರ್ ಆಗಿರ್ತದಲ್ಲ, thus this NO is further it is used in this process. Remember, further it is used in second step. ಸೊ ಅದಕ್ಕಾಗಿ ಇದು ಬೆಸ್ಟ್ ಪ್ರೊಸೆಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ. ಯಾಕಂದ್ರೆ ಬೈ ಪ್ರಾಡಕ್ಟ್ ಏನಾಗ್ತದೆ ಅದನ್ನು ಕೂಡ ವೇಸ್ಟ್ ಮಾಡೋಂಗಿಲ್ಲ ನಾವು, ರೈಟ್? ಸೊ ನೈಟ್ರೋಜನ್ ಮೊನಾಕ್ಸೈಡ್ thus formed recycled and the aqueous HNO3 can be concentrated by distilled. ಅಂದ್ರೆ ಇದೇನು HNO3 aqueous ಫಾರ್ಮ್ ಅಲ್ಲಿ ಇರ್ತದೆ. ಹೌದಾ? aqueous ಫಾರ್ಮ್ ಅಲ್ಲಿ ಇರ್ತದೆ. ಸೊ ದಿಸ್ aqueous ಫಾರ್ಮ್ ಅಲ್ಲಿ ಅಂದ್ರೆ ವಾಟರ್ ಅಲ್ಲಿ ಆಡ್ ಮಾಡಿರ್ತೀವಿ, ಸ್ವಲ್ಪ ಜಾಸ್ತಿನೇ ಆಡ್ ಮಾಡಿರ್ತೀವಿ. ಆ aqueous ಫಾರ್ಮ್ ವಾಟರ್ ನ ತೆಗಿಬೇಕು ಅಂತಂದ್ರೆ ನಾವು ಸ್ವಲ್ಪ ಡಿಸ್ಟಿಲ್ ಮಾಡಿ ಅದನ್ನ ಸಪರೇಟ್ ಮಾಡ್ತೀವಿ. ನೀವು ಫಸ್ಟ್ ಸ್ಟೆಪ್ ಬರೀಬೇಕು, ರಿಯಾಕ್ಷನ್, ಸೆಕೆಂಡ್ ಸ್ಟೆಪ್ ರಿಯಾಕ್ಷನ್, ಥರ್ಡ್ ಸ್ಟೆಪ್ ರಿಯಾಕ್ಷನ್. ಒಂದ್ಸರಿ ಇಷ್ಟೇ ಕೇಳಿದ್ರೆ ರೈಟ್ ದ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್. ಅವಾಗ ಓನ್ಲಿ ರಿಯಾಕ್ಷನ್ ಬರೀರಿ, ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾಲ್ಡ್ ಪ್ರೊಸೆಸ್, ಅವಾಗ ಕಂಪ್ಲೀಟ್ ಆಗಿ ಬರೀಬೇಕು. ದೆನ್ ಯು ಹ್ಯಾವ್ ಟು ರೈಟ್ ಕಂಪ್ಲೀಟ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಅಂತ ಅಂದಾಗ ಬಹಳ ಸಿಂಪಲ್. ವಿ ನೋ ದಟ್ ಇಟ್ ಇಸ್ ಅ ಕಲರ್ಲೆಸ್ ಲಿಕ್ವಿಡ್. ನಿಮಗೆ ಲ್ಯಾಬ್ ಒಳಗೆ ಇರ್ತದೆ. ಹ್ಯಾವಿಂಗ್ ಫ್ರೀಸಿಂಗ್ ಪಾಯಿಂಟ್ ಆಲ್ಮೋಸ್ಟ್ 231 and boiling point is almost 355.6 Kelvin. ಇವೆಲ್ಲ ಫ್ಯಾಕ್ಟ್ ಇದು, ಇನ್ನೇನು ವರಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನೆಕ್ಸ್ಟ್, ಇನ್ aqueous solution
ನೈಟ್ರಿಕ್ ಆಸಿಡ್ ಬಿಹೇವ್ ಆಸ್ ಅ ಸ್ಟ್ರಾಂಗ್ ಆಸಿಡ್ ಹೌದಾ. ನೋಡಿ HNO3 ಬಿಹೇವ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ವಾಟರ್ ಜೊತೆ ಆಡ್ ಮಾಡಿದಾಗ H3 ಪ್ಲಸ್ ಆಗಿ NO3 ಮೈನಸ್ ಆಗ್ತದೆ. ಸೊ ಇದು H ಪ್ಲಸ್ ಇಯಾನ್ ಡೊನೇಟ್ ಮಾಡ್ತದೆ ವಾಟರ್ಗೆ, ಅದಕ್ಕಾಗಿ ಇದು ಸ್ಟ್ರಾಂಗ್ ಆಸಿಡ್. ರಿಮೆಂಬರ್, ಸ್ಟ್ರಾಂಗ್ ಆಸಿಡ್ ಅಂಡ್ ರಿಸಲ್ಟಿಂಗ್ ಹೈಡ್ರೋನಿಯಂ ಅಂಡ್ ನೈಟ್ರೇಟ್ ಅಯಾನ್ಸ್. ಬಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಇಸ್ ದಿಸ್, ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡು ಒಂದೇ ಸಲ ತೋರಿಸ್ಬಿಡ್ತೀನಿ ನೋಡಿ. ಸಿ, ಇವೇನಿದೆ ಇವೆರಡೂ ರಿಯಾಕ್ಷನ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂದ್ರೆ ಏನು, ಕಾಂಪಿಟೇಟಿವ್ ಎಕ್ಸಾಮಿಗೆ, ಬೋರ್ಡ್ ಎಕ್ಸಾಮಿಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿಲ್ಲ, ಕೇಳೋದು ಇಲ್ಲ. ಏನ್ ಡಿಫರೆನ್ಸ್ ಏನಿಲ್ಲಿ? ಡಿಫರೆನ್ಸ್ ಇಸ್, ರಿಮೆಂಬರ್, ಇಂಪಾರ್ಟೆಂಟ್ ಈಸ್ ಇಲ್ಲಿ ನೋಡಿ, ಈ ಕೇಸ್ ಒಳಗೆ ರಿಮೆಂಬರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಈ ಕೇಸ್ ಒಳಗೆ ಡೈಲ್ಯೂಟ್ ನೈಟ್ರಿಕ್ ಆಸಿಡ್. ಸಿ, ಇದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಇದು ಡೈಲ್ಯೂಟ್ ನೈಟ್ರಿಕ್ ಆಸಿಡ್. ರಿಮೆಂಬರ್ ದಟ್. Concentrated nitric acid is a strong oxidizing agent and it reacts with most of the metals except noble metals such as gold and platinum. Gold and platinum ಯಾವ್ದು ಜೊತೆಗೂ ರಿಯಾಕ್ಟ್ ಆಗೋದಿಲ್ಲ, ಅದಕ್ಕೆ ನಾವು aqua regia ಅಂತ ತಗೋತೀವಿ. That we are going to take aqua regia ಅಂತ ತಗೋತೀವಿ. ಅದನ್ನ ನಾವು ಗ್ರೂಪ್ 17 ದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ನೈಟ್ರಿಕ್ ಆಸಿಡ್ which we are going to take, that means a strong oxidizing agent. ಅದಕ್ಕಾಗಿ ನೋಡಿ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ಕಾಪರ್ ರಿಯಾಕ್ಟ್ ಆದ್ರೆ ಯಾವ ಪ್ರಾಡಕ್ಟ್ ಬರ್ತದೆ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಕಾಪರ್ ರಿಯಾಕ್ಟ್ ಆದ್ರೆ ಯಾವ ಪ್ರಾಡಕ್ಟ್ ಬರ್ತದೆ ಅನ್ನೋದು ಗೊತ್ತಿಲ್ಲ. ಸೊ ಕಾಪರ್ ಜೊತೆ ಡೈಲ್ಯೂಟ್ ರಿಯಾಕ್ಟ್ ಆದ್ರೆ NO ಬರ್ತದೆ ಪ್ರಾಡಕ್ಟ್. ನೋಡಿ, ಇದೊಂದು ಡಿಫರೆನ್ಸ್ ಹೌದಾ. ಕಾನ್ಸಂಟ್ರೇಟೆಡ್ ಜೊತೆ NO2 ಬರ್ತದೆ. ಸಿ, ಇಲ್ಲಿ ಜಿಂಕ್ ಜೊತೆ ಡೈಲ್ಯೂಟ್ ಇದ್ದಾಗ N2O ಬರ್ತದೆ, HNO3 ಕಾನ್ಸಂಟ್ರೇಟ್ ಇದ್ದಾಗ NO2 ಬರ್ತದೆ. ಸಿ, ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಟ್. ಅಂದ್ರೆ ಕಾಪರ್ ಇದ್ದಾಗ ನೆನ್ಪಿಟ್ಕೊಳ್ಳಿ, ವಿತ್ ಡೈಲ್ಯೂಟ್ HNO3 NO ಗ್ಯಾಸ್. ಜಿಂಕ್ ಇದ್ದಾಗ ಡೈಲ್ಯೂಟ್ HNO3 N2O gas, right? So concentrated HNO3 in both the cases NO2 gas, nitrogen dioxide gas. ಈ ಡಿಫರೆನ್ಸ್ ಬಹಳ ಇಂಪಾರ್ಟೆಂಟ್. ಕಾಪರ್ ಜೊತೆ ರಿಯಾಕ್ಟ್ ಆದ್ರೆ NO ಬರ್ತದೆ, ಡೈಲ್ಯೂಟ್ HNO3. ಜಿಂಕ್ ಜೊತೆ ರಿಯಾಕ್ಟ್ ಆದ್ರೆ N2O ಬರ್ತದೆ, ಡೈಲ್ಯೂಟ್ HNO3. ಕಾನ್ಸಂಟ್ರೇಟ್ ಡಿಫರೆನ್ಸ್ ಇಲ್ಲ, ಎಲ್ಲಾ ಕಡೆ NO2 ನೇ ಬರ್ತದೆ. ರಿಮೆಂಬರ್ ದಟ್. ಸೊ ದಿಸ್ ಇಸ್ ದ ಮೇಜರ್ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ಅಂಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್. ಸಿ, ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ, ಇದಕ್ಕೆ ಫ್ಯಾಕ್ಟ್ ಇದೆ ಅಷ್ಟೇ. ದರ್ ಇಸ್ ನೋ ಪರ್ಟಿಕ್ಯುಲರ್ ರೀಸನ್ ಫಾರ್ ದಿಸ್, ಯಾಕೆ ಅಂತ ಹೇಳಿ. ಬಟ್ ಪ್ರಾಡಕ್ಟ್ ಬಂದಾಗ ಅದನ್ನ ಅನಾಲಿಸಿಸ್ ಮಾಡಿದಾಗ ಬಂದಿರುವಂತದ್ದು ಅಷ್ಟೇ. ರಿಮೆಂಬರ್ ದಟ್. ದೆನ್ ಸಮ್ ಮೆಟಲ್ಸ್, ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಲೈಕ್ ಕ್ರೋಮಿಯಂ ಅಂಡ್ ಅಲ್ಯೂಮಿನಿಯಂ ಡು ನಾಟ್ ಡಿಸಾಲ್ವ್ ಇನ್ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ because of the formation of film of oxide on the surface. Remember, film of oxide on the surface. So very important, metals like chromium and aluminum do not dissolve in concentrated nitric acid. The reason for that is formation of the film. Film ಅಂತಂದ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗ್ತದೆ, ಸರ್ಫೇಸ್ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗ್ತದೆ, ಅದನ್ನ ನಾವು ಪ್ರೊಟೆಕ್ಟಿವ್ ಫಿಲ್ಮ್ ಅಂತ ಕರಿತೀವಿ ಅಷ್ಟೇ. Concentrated nitric acid with the non-metals and their compounds. ನೋಡಿ, ಇಂಪಾರ್ಟೆಂಟ್. ಅಯೋಡಿನ್ ಏನಾದ್ರು ಇತ್ತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ HIO3, ಅಯೋಡಿಕ್ ಆಸಿಡ್. ಕಾರ್ಬನ್ ಏನಾದ್ರು ಇತ್ತಂದ್ರೆ ಇಸ್ ಗೋಯಿಂಗ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. NO2 and H2 ಕಾಮನ್ ಫಾರ್ ಆಲ್, ಹೌದಾ. ಸಲ್ಫರ್ ಇತ್ತು ಅಂದ್ರೆ ಆಕ್ಟಾಟೋಮಿಕ್ ಸಲ್ಫರ್ ಗೊತ್ತಿರಲಿ, H2SO4. ಫಾಸ್ಫರಸ್ ಇತ್ತಂದ್ರೆ S3PO4. ಕಾಂಪಿಟೇಟಿವ್ ಎಕ್ಸಾಮ್ ಒಂದ್ಸಲ ಕೇಳಿದ್ರು, HNO3 react with iodine, oxidation state of the compound formed is ಅಂತ ಹೇಳಿ. ರಿಮೆಂಬರ್, HIO3 ದೊಳಗೆ ಆಕ್ಸಿಡೇಷನ್ ಸ್ಟೇಟ್ +5 ಬರ್ತದೆ, ರೈಟ್. ಸೊ ಇದು 0, ಇವೆಲ್ಲ 0 ಆಕ್ಸಿಡೇಷನ್ ಸ್ಟೇಟ್ ಕನ್ವರ್ಟೆಡ್ ಇನ್ ಟು ದಿ +5 here, +4 here, +6 here, S3PO4 +5 ಈ ರೀತಿ ಬರ್ತದೆ. ಇದನ್ನ ನಾವು ನೈಟ್ರಿಕ್ ಆಸಿಡ್ ವಿಚ್ ಆಕ್ಸಿಡೈಸಸ್ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಬೇಕು, ಬಟ್ ಬೋರ್ಡ್ ಎಕ್ಸಾಮಿಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲಾಸ್ಟ್ಲಿ ಬ್ರೌನ್ ರಿಂಗ್ ಟೆಸ್ಟ್, ಇದು ಬಹಳ ಇಂಪಾರ್ಟೆಂಟ್. ಸಿ, ನಾವು ಆಲ್ರೆಡಿ ಬ್ರೌನ್ ರಿಂಗ್ ಟೆಸ್ಟ್ ಅನ್ನ ಇಫ್ ಯು ರಿಮೆಂಬರ್ ಪ್ರಾಕ್ಟಿಕಲ್ ಅಲ್ಲಿ ಮಾಡಿರ್ತೀರಿ. ಏನ್ ಮಾಡಿರ್ತೀವಿ? ಸೊ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ we are going to get nitrate salt, right, plus concentrated H2SO4 ಹಾಕ್ತೀವಿ, ಹೌದಾ. ಸೊ ಇದಕ್ಕೆ ಏನ್ ಮಾಡ್ತೀವಿ? ಫ್ರೆಶ್ಲಿ ಪ್ರಿಪೇರ್ಡ್ FeSO4 ನ ಆಡ್ ಮಾಡ್ತೀವಿ. ಇದನ್ನ ಆಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಬ್ರೌನ್ ರಿಂಗ್. ಬಟ್ ಆಕ್ಚುಲಿ ಅದರಲ್ಲಿ ಏನ್ ಆಗ್ತದ ಅನ್ನೋದನ್ನ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ಏನ್ ಆಗ್ತದ ಅನ್ನೋದನ್ನ. ಓಕೆ, ಸೊ ಈಗ ಬ್ರೌನ್ ರಿಂಗ್ ಟೆಸ್ಟ್ ಅಲ್ಲಿ ನೋಡಿ, ವಾಟ್ ಹ್ಯಾಪನ್ಸ್ ಇಸ್ NO3 ಮೈನಸ್ ಅಯಾನ್ಸ್ ಏನಿದೆಯಲ್ಲ, this will react with Fe2 plus ions of FeSO4 in presence of H plus of sulfuric acid, forming NO. ಅಂದ್ರೆ NO3 minus converted into NO. ಇದರಲ್ಲಿ ಇದು ನೋಡಿ ರಿಡಕ್ಷನ್ ಆಯ್ತಾ, ಯಾಕಂದ್ರೆ ಇದು +2, ಇದರ ಆಕ್ಸಿಡೇಷನ್ ಸ್ಟೇಟ್ +5 ಇದೆ. ರಿಡಕ್ಷನ್ ಅಂತಂದ್ರೆ ರಿಡ್ಯೂಸಿಂಗ್ ಏಜೆಂಟ್ ಯಾರು ಇದರಲ್ಲಿ? ನಥಿಂಗ್ ಬಟ್ FeSO4. ರಿಮೆಂಬರ್,
FeSO4 ನಾವಿಲ್ಲೇನು Fe2 plus ಆಡ್ ಮಾಡಿದ್ವಲ್ಲ, this Fe2 plus act as reducing agent. So Fe2 plus oxidized to Fe3 plus NO3 minus oxidized to N, reduced to N. ಈಗ ಈ FeS2O6 2 plus ಏನಿದೆಯಲ್ಲ, FeS2O6 2 plus reacts with NO. ಅಂದ್ರೆ ಇದು ಎಲ್ಲಿಂದ ಬಂತ? ಹಾಗಾದ್ರೆ ಇದು ಎಲ್ಲಿಂದ ಬರ್ತದ ಅಂತಂದ್ರೆ ನಾವೇನು FeSO4 ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ವಾಟರ್ ದಲ್ಲಿ ಹಾಕಿ ಫ್ರೆಶ್ಲಿ ಪ್ರಿಪೇರ್ಡ್, ಅವಾಗಲೇ ಈ ಕಾಂಪ್ಲೆಕ್ಸ್ ರೆಡಿ ಆಗಿರ್ತದೆ. FeS2O6 times 2 plus ಅದು NO ಜೊತೆ ರಿಯಾಕ್ಟ್ ಆಗ್ತದೆ. NO ಜೊತೆ ರಿಯಾಕ್ಟ್ ಆಗಿ ವಿಲ್ ಗೆಟ್ ಹಿಯರ್ FeS2O 5 times NO2 plus. ರಿಮೆಂಬರ್, ದಿಸ್ ಈಸ್ ಕಾಲ್ಡ್ ಆಸ್ ಬ್ರೌನ್ ರಿಂಗ್. ಈ ಬ್ರೌನ್ ರಿಂಗ್ ಈಸ್ ನಾಟ್ ಸ್ಟೇಬಲ್. ಗೊತ್ತಿರಲಿ, ಬ್ರೌನ್ ರಿಂಗ್ ಸ್ಟೇಬಲ್ ಇಲ್ಲ. ನೀವೇನಾದ್ರೂ ಬ್ರೌನ್ ರಿಂಗ್ ಟೆಸ್ಟ್ ಮಾಡಿದ್ರೆ ನೆನ್ಪು ಮಾಡ್ಕೊಳ್ಳಿ, ಸ್ವಲ್ಪ ಶೇಕ್ ಆದ್ರೆ ಬ್ರೌನ್ ರಿಂಗ್ ಡಿಸಪಿಯರ್ ಆಗಿಬಿಟ್ಟಿತ್ತು. ಹೌದಾ? ಸ್ವಲ್ಪ ಶೇಕ್ ಆದ್ರೆ ಬ್ರೌನ್ ರಿಂಗ್ ಡಿಸಪಿಯರ್ ಆಗಿತ್ತು. ಆ ಡಿಸಪಿಯರ್ ಆಗಿದ್ದು ಯಾಕೆ ಅಂತ ಅಂದ್ರೆ ಇಟ್ ಇಸ್ ನಾಟ್ ಸ್ಟೇಬಲ್. ಯಾಕೆ ಸ್ಟೇಬಲ್ ಇಲ್ಲ? The reason for that is Fe is in here. Remember, Fe is in +1 oxidation state. +1 oxidation state. ಯಾಕಂದ್ರೆ NO ಮ್ಯಾಗ ಚಾರ್ಜ್ ಪ್ಲಸ್ ತಗೋತೀವಿ ನಾವು. ಇದು ನೈಟ್ರೋಸೋನಿಯಂ ಅಂತ ತಗೋತೀವಿ, ಇದನ್ನ ಪ್ಲಸ್ ಚಾರ್ಜ್ ಲಿಗ್ಯಾಂಡ್. ಈ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ. Fex ಹೌದಾ, ಎಷ್ಟು 5 ಟೈಮ್ಸ್ NO +1 ಇದೆ, ರೈಟ್? ಸೊ ಯು ಆರ್ ಗೋಯಿಂಗ್ ಟು ಗೆಟ್ Fe +1. ಸೊ Fe +1 ಇರೋದಕ್ಕೆ ಇಟ್ ಇಸ್ ನಾಟ್ ಸ್ಟೇಬಲ್ ಎಟ್ ಆಲ್. ಸೊ ಅದಕ್ಕೆ ಗೊತ್ತಿರಲಿ. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅನ್ಸ್ಟೇಬಲ್. ಸೊ ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್. ಸೊ ಬ್ರೌನ್ ರಿಂಗ್ ಟೆಸ್ಟ್ ಎಕ್ಸ್ಪ್ಲೇನ್ ಅಂತ ಹೇಳಿ ಜನರಲಿ ಕೇಳೋದಿಲ್ಲ, ಬಟ್ ರಿಯಾಕ್ಷನ್ಸ್ ಏನೇನು ಆಗ್ತದ ಅನ್ನೋದು ಗೊತ್ತಿರಲಿ ಅಷ್ಟೇ. ಇನ್ಮೇಲೆ ಫಾಸ್ಫರಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಫಸ್ಟ್ ಫಾಸ್ಫರಸ್ ಅಲ್ಲೋಟ್ರೋಪಿಕ್ ಫಾರ್ಮ್. ಸೊ ಈ ಕೇಸ್ ಒಳಗೆ ಅಲ್ಲೋಟ್ರೋಪಿಕ್ ಫಾರ್ಮ್ ಅಂತ ಅಂದಾಗ ರಿಮೆಂಬರ್, ಸೊ ಇನ್ ದಿಸ್ ಕೇಸ್ 3 ಅಲ್ಲೋಟ್ರೋಪಿಕ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್ ಅಂಡ್ ಬ್ಲಾಕ್ ಫಾಸ್ಫರಸ್. ಇನ್ ದಟ್ ಫಸ್ಟ್ ಒನ್ ಇಸ್ ವೈಟ್ ಫಾಸ್ಫರಸ್. ಸೊ ವೈಟ್ ಫಾಸ್ಫರಸ್ ಅಂಡ್ ರೆಡ್ ಫಾಸ್ಫರಸ್ ಡಿಫರೆನ್ಸ್ ಅನ್ನ ಕೇಳಬಹುದು. ಸೊ ಇದುವರೆಗೆ ಕೇಳಿಲ್ಲ, ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ ಅಷ್ಟೇ. ವೈಟ್ ಫಾಸ್ಫರಸ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ವೈಟ್ ಫಾಸ್ಫರಸ್ ಇಸ್ ಅ ವೈಟ್ ಫಾಸ್ಫರಸ್, ವೈಟ್ ವ್ಯಾಕ್ಸಿ ಸಾಲಿಡ್. ಅದಕ್ಕೆ ನಾವು ಇದನ್ನ ವೈಟ್ ಫಾಸ್ಫರಸ್ ಅಂತ ಕರಿತೀವಿ. ಅಂಡ್ ರಿಮೆಂಬರ್, this is poisonous. Important is this is poisonous, insoluble in water but soluble in carbon disulfide. ಇದು ಆಸ್ ಅ ಡಿಫರೆನ್ಸ್ ಗೊತ್ತಿರಲಿ. ಅಂಡ್ ಗ್ಲೋಸ್ ಇನ್ ಡಾರ್ಕ್, ಕೆಮಿಲುಮಿನೆಸೆನ್ಸ್ ಅಂತ ಕರಿತೀವಿ. ಗ್ಲೋಸ್ ಇನ್ ಡಾರ್ಕ್. ಇಂಪಾರ್ಟೆಂಟ್ 3 ಪಾಯಿಂಟ್ ಇಲ್ಲಿ. ಒನ್ ಇಸ್ ಪಾಯ್ಸನಸ್, insoluble in water and soluble in carbon disulfide, glows in dark. ಇವು ಮೂರು, ಈ ಎಸ್ಪೆಷಲಿ ಇವು ಎರಡು ರಿವರ್ಸ್. ಯಾವ ಕೇಸಲ್ಲಿ? ರೆಡ್ ಅಲ್ಲಿ ನಾನ್ ಪಾಯ್ಸನಸ್ ಅಂಡ್ ಇಟ್ ಡಸ್ ನಾಟ್ ಗ್ಲೋ ಇನ್ ಡಾರ್ಕ್ ಅಂತ ಹೇಳ್ತೀವಿ. ದೆನ್ ಇಟ್ ಡಿಸಾಲ್ವ್ಸ್ ಇನ್ ಬಾಯ್ಲಿಂಗ್ NaOH solution in inert atmosphere giving pH 3. So reaction will be like this. Phosphorus reacts with white phosphorus, ಇದು NaOH solution forming pH 3 and NaH2 PO2. sodium hypophosphite ಅಂತ ಕರಿತೀವಿ. pH 3 is going to form phosphine ಅಂತ ಕರಿತೀವಿ ನಾವು. ಇದಕ್ಕೆ phosphine ಅಂತ ಕರಿತೀವಿ. ರಿಮೆಂಬರ್. Then white phosphorus is less stable. So red phosphorus is more stable ಅಂತ ಬರೀಬಹುದು. ಇದು more reactive, red phosphorus less reactive ಅಂತ ಬರೀಬಹುದು. more reactive ಯಾಕಂದ್ರೆ ಇದರೊಳಗೆ ಆಂಗಲ್ ಸ್ಟ್ರೇನ್ ಇರ್ತದೆ. ಆಂಗ್ಯುಲರ್ ಸ್ಟ್ರೇನ್ ಅಥವಾ ಆಂಗಲ್ ಸ್ಟ್ರೇನ್ ಅಂತಂದ್ರೆ ಬಾಂಡ್ ಆಂಗಲ್ ಕಡಿಮೆ ಇದ್ದಾಗ there will be strain in the angle, strain between the bonds, that we call it as angle strain. So P4 molecule where the bond angles are 60 degree, because of that reason it is more reactive and it can catches fire very easily to give dense white fumes of phosphorus oxide, that is tetraphosphorus decoxide ಅಂತ ಕರಿತೀವಿ, P4O10. So the structure will be like this. Remember, ನೋಡಿ ಸ್ಟ್ರಕ್ಚರ್ ಈ ರೀತಿ ಇರ್ತದೆ. ನೀವು ನೋಡಬಹುದು ಇಲ್ಲಿ ಬಾಂಡ್ ಆಂಗಲ್ ನೋಡಿ, PP 60 ಡಿಗ್ರಿ ಬಾಂಡ್ ಆಂಗಲ್ ಇದೆ. ಹೌದಾ? 60 ಡಿಗ್ರಿ ಇದೆ. ಈ ರೀತಿ ಬಾಂಡ್ ಆಂಗಲ್ ನಿಮಗಿದೆ. ಸೊ ಬಿಕಾಸ್ ಆಫ್ ದಿಸ್ 60 ಡಿಗ್ರಿ ಬಾಂಡ್ ಆಂಗಲ್ ಡೆಫಿನೆಟ್ಲಿ ಇಟ್ ಇಸ್ ಮೋರ್ ರಿಯಾಕ್ಟಿವ್ ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ಅಬೌಟ್ ವೈಟ್ ಫಾಸ್ಫರಸ್. ಇಂಪಾರ್ಟೆಂಟ್ ಪಾಯಿಂಟ್. ಇದ್ರಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದು ಪಾಯ್ಸನಸ್, ಗ್ಲೋಸ್ ಇನ್ ಡಾರ್ಕ್, ರಿಯಾಕ್ಟ್ಸ್ ವಿತ್ NaOH ಈಸಿಲಿ, ಲೆಸ್ ರಿಯಾಕ್ಟಿವ್, ಮೋರ್ ರಿಯಾಕ್ಟಿವ್, ಲೆಸ್ ಸ್ಟೇಬಲ್. ಇದೆಲ್ಲ ರಿವರ್ಸ್ ಫಾರ್ ರೆಡ್ ಫಾಸ್ಫರಸ್. ನೋಡಿ, ರೆಡ್ ಫಾಸ್ಫರಸ್ ಗೆ obtained by heating white phosphorus. So white phosphorus ಅನ್ನು ಹೀಟ್ ಮಾಡಿದ್ರೆ ನಿಮಗೆ ರೆಡ್ ಫಾಸ್ಫರಸ್ ಸಿಗ್ತದೆ at the temperature of 573 Kelvin. ಇದನ್ನ ಹೀಟ್ ಮಾಡಬೇಕು. inert atmosphere like CO2, carbon dioxide atmosphere ದಾಗ ಹೀಟ್ ಮಾಡ್ತೀವಿ for several days. ನೋಡಿ, heated under high pressure black phosphorus is formed. ರೆಡ್ ಫಾಸ್ಫರಸ್ ನಾವು ಏನು ಹೈ ಪ್ರೆಷರ್ ಅಲ್ಲಿ ಹೀಟ್ ಮಾಡ್ತೀವಿ ಅವಾಗ ಬ್ಲಾಕ್ ಫಾಸ್ಫರಸ್ ಫಾರ್ಮ್ ಆಗ್ತದೆ. ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ರೆಡ್ ಫಾಸ್ಫರಸ್ ಇಸ್ odorless, ನಾನ್ ಪಾಯ್ಸನಸ್. ನೋಡಿ, ಅಲ್ಲಿ ಪಾಯ್ಸನಸ್ ಇತ್ತು, ಇಲ್ಲಿ ನಾನ್ ಪಾಯ್ಸನಸ್. insoluble in water as well as carbon disulfide. ಬಟ್ ಇಲ್ಲಿ ನೋಡಿ, ಇಲ್ಲಿ insoluble in water but soluble in carbon disulfide ಇತ್ತು. ಹೌದಾ? ಇದನ್ನು ಆಸ್ ಅ ಡಿಫರೆನ್ಸ್ ಬರೀಬಹುದು. insoluble in water, soluble in carbon disulfide. ಬಟ್ ಇಲ್ಲಿ insoluble in both water and also in carbon disulfide. Chemically red phosphorus is much less reactive. ನೋಡಿ, ಲೆಸ್ ರಿಯಾಕ್ಟಿವ್, ಅಲ್ಲಿ more reactive. It does not glow in dark, ಅದು glow in dark. ಇದು does not glow in dark. ನೋಡಬಹುದು. ಇವೆಲ್ಲ some differences between white phosphorus and the red phosphorus. Remember, right? So very simple. So red phosphorus is much less reactive than white phosphorus. It does not glow in dark. Next, it is
ಪಾಲಿಮರಿ ಕನ್ಸಿಸ್ಟಿಂಗ್ ಆಫ್ ಚೈನ್ಸ್ ಆಫ್ P4 ಟೆಟ್ರಾಹೈಡ್ರಲ್ ಲಿಂಕ್ಡ್. ಇದನ್ನು ಕೂಡ ಡಿಫರೆನ್ಸ್ ಬರೀಬಹುದು. ಅಲ್ಲಿ ನೋಡಿ, ಅಲ್ಲಿ ಮೋನೋಮೆರಿಕ್ ಇರ್ತದೆ, ಇಲ್ಲಿ ಪಾಲಿಮರಿಕ್ ಸ್ಟ್ರಕ್ಚರ್ ಇರ್ತದೆ. ಪಾಲಿಮರಿಕ್ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಇದ್ರಲ್ಲಿ ನೋಡಬಹುದು ನೀವು, ಇಲ್ಲೇನು ಬಾಂಡ್ ಆಂಗಲ್ 60 ಡಿಗ್ರಿನೇ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಈ ಬಾಂಡ್ ಆಂಗಲ್ ಏನಿದೆ 120 ಡಿಗ್ರಿ ಆಯ್ತು, ಇಲ್ಲಿ 60 ಡಿಗ್ರಿ ಇಲ್ಲ. ಡಿಫರೆನ್ಸ್ ನೋಡ್ರಿ, ಈ ಕೇಸ್ ಒಳಗೆ ಎಲ್ಲಾ 60 ಡಿಗ್ರಿನೇ ಇತ್ತು, ಇಲ್ಲಿ ಎಲ್ಲಾ 60 ಡಿಗ್ರಿನೇ ಇತ್ತು. ಬಟ್ ಇಲ್ಲಿ ಏನಾಗ್ತದೆ, ಇದು 60 ಡಿಗ್ರಿ ಇರ್ತದೆ ನಿಮಗೆ, ಹೌದಾ? ಇದು 60 ಡಿಗ್ರಿ, ಇದು 60 ಡಿಗ್ರಿ. ಬಟ್ ಇದೇನಿದೆಯಲ್ಲ 120 ಡಿಗ್ರಿ ಇರ್ತದೆ. ಬಿಕಾಸ್ ಆಫ್ ದಟ್, ಕಂಪೇರ್ ಟು ವೈಟ್ ಫಾಸ್ಫರಸ್, ಇದು ಲೆಸ್ ರಿಯಾಕ್ಟಿವ್. ಯಾವಾಗ ವೈಟ್ ಫಾಸ್ಫರಸ್ ಕಂಪೇರ್ ಮಾಡಿದ್ರೆ, ಹಾಗೆ ನೋಡಿದ್ರೆ ರೆಡ್ ಫಾಸ್ಫರಸ್ ರಿಯಾಕ್ಟಿವ್ ಇಲ್ಲ ಅಂತಿಲ್ಲ, ಗೊತ್ತಿರಲಿ. ಸೊ ರೆಡ್ ಫಾಸ್ಫರಸ್ ರಿಯಾಕ್ಟಿವ್. ರೆಡ್ ಫಾಸ್ಫರಸ್ ನಿಮಗೆ ಎಲ್ಲಿ ಕಾಣಿಸ್ತದೆ ಅಂತಂದ್ರೆ ಮ್ಯಾಚ್ ಬಾಕ್ಸ್ ಅಲ್ಲಿ. ಮ್ಯಾಚ್ ಬಾಕ್ಸ್ ಅಲ್ಲಿ ರಿಮೆಂಬರ್, ಆ ಮ್ಯಾಚ್ ಸ್ಟಿಕ್ ಏನಿರ್ತದಲ್ಲ, ಮ್ಯಾಚ್ ಸ್ಟಿಕ್ ಈ ರೀತಿ ಏನಿರ್ತದಲ್ಲ ಇಲ್ಲಿ. ಸೊ ಇಲ್ಲಿ ರೆಡ್ ಫಾಸ್ಫರಸ್ ಕಂಟೆಂಟ್ ಇರ್ತದೆ, ಗೊತ್ತಿರಲಿ. ದಿಸ್ ವಿಲ್ ಹ್ಯಾವ್ ಅ ರೆಡ್ ಫಾಸ್ಫರಸ್ ಕಂಟೆಂಟ್. ಓಕೆ, ಸೊ ಅದನ್ನ ನಾವು ಸ್ಯಾಂಡ್ ಪೇಪರ್ಗೆ ಫ್ರಿಕ್ಷನ್ ಅಂದ್ರೆ ಅದನ್ನ ಟಚ್ ಮಾಡಿದಾಗ ನಿಮಗೆ ಫ್ಲೇಮ್ ಹತ್ಕೋತದೆ, ಅದು ರೆಡ್ ಫಾಸ್ಫರಸ್. ಸೊ ಇನ್ ದಿಸ್ ಕೇಸ್ ಬಾಂಡ್ ಆಂಗಲ್ 60 ಡಿಗ್ರಿ. ಸೊ ಅದರಲ್ಲಿ 60 ಡಿಗ್ರಿ ಇತ್ತು ಎಲ್ಲ ಬಾಂಡ್ ಆಂಗಲ್, ಇದರಲ್ಲಿ 120 ಡಿಗ್ರಿ ಬಾಂಡ್ ಆಂಗಲ್ ಇರ್ತದೆ. ಸಮ್ ವಿಲ್ ಬಿ 60 ಡಿಗ್ರಿ, ಹೆನ್ಸ್ ಇಟ್ ಇಸ್ ಆಲ್ಸೋ ರಿಯಾಕ್ಟಿವ್ ಓನ್ಲಿ, ಬಟ್ ಕಂಪೇರ್ ಟು ವೈಟ್ ಇಟ್ ಇಸ್ ಲೆಸ್ ರಿಯಾಕ್ಟಿವ್. ಇನ್ನು ಬ್ಲಾಕ್ ಫಾಸ್ಫರಸ್, ಇದ್ರೊಳಗೆ ಬಾಳ್ ಪಾಯಿಂಟ್ಸ್ ಇಲ್ಲ. ಬ್ಲಾಕ್ ಫಾಸ್ಫರಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ. ಒನ್ ಇಸ್ ಅಲ್ಫಾ ಬ್ಲಾಕ್ ಅಂಡ್ ಬೀಟಾ ಬ್ಲಾಕ್ ಅನ್ನೋದು ಎರಡು ಡಿಫರೆಂಟ್ ಫಾರ್ಮ್ ಇಲ್ಲಿ. ಸೊ ಅಲ್ಫಾ ಬ್ಲಾಕ್ ಫಾಸ್ಫರಸ್ ಇಸ್ ಫಾರ್ಮ್ಡ್ ವೆನ್ ರೆಡ್ ಫಾಸ್ಫರಸ್ ಇಸ್ heated at 803 ಕೆಲ್ವಿನ್. 803 ಕೆಲ್ವಿನ್ ಹೀಟ್ ಮಾಡಿದಾಗ ಅಲ್ಫಾ ಬರ್ತದೆ. ಅದ ನೀವು ಬೀಟಾ ಬ್ಲಾಕ್ ಫಾಸ್ಫರಸ್ ಬೇಕು ಅಂದ್ರೆ ವೈಟ್ ಫಾಸ್ಫರಸ್ ಅನ್ನ 473 ಕೆಲ್ವಿನ್ ಹೀಟ್ ಮಾಡಬೇಕು. ಸಿ, ವೈಟ್ ಫಾಸ್ಫರಸ್ ಅನ್ನ 473 ಕೆಲ್ವಿನ್ ಹೀಟ್ ಮಾಡಿದ್ರೆ ಬ್ಲಾಕ್ ಫಾಸ್ಫರಸ್ ಬರ್ತದೆ ನಿಮಗೆ, ಅಲ್ಫಾ ಬ್ಲಾಕ್ ಫಾಸ್ಫರಸ್. ಅದನ್ನ ಸಾರಿ ಬೀಟಾ ಬ್ಲಾಕ್ ಫಾಸ್ಫರಸ್. ರೆಡ್ ಫಾಸ್ಫರಸ್ ಅನ್ನು 803 ಕೆಲ್ವಿನ್ ಹೀಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಫಾ ಬ್ಲಾಕ್ ಫಾಸ್ಫರಸ್. ರಿಮೆಂಬರ್ ದಟ್. ಇದಷ್ಟೇ, ಇವು ಮೂರೇ ಇಂಪಾರ್ಟೆಂಟ್ ಪಾಯಿಂಟ್ ಬ್ಲಾಕ್ ಫಾಸ್ಫರಸ್ ಅಲ್ಲಿ. ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೊಳಗೆ ಇಲ್ಲ. ರಿಮೆಂಬರ್ ದಟ್. ಸೊ ದಿಸ್ ಇಸ್ ಅಬೌಟ್ allotropic form of the phosphorus. Okay, next we'll move to phosphine. So pH3, right? pH3 preparation and properties we'll see. Preparation bala simple, already ನಾವು ಡಿಸ್ಕಸ್ ಮಾಡಿದೀವಿ preparation ಅನ್ನ. That is, phosphine is prepared by reacting, ಇದು ಜನರಲ್ ಪ್ರಿಪರೇಷನ್, ಕ್ಯಾಲ್ಸಿಯಂ ಫಾಸ್ಫೈಡ್ ವಿತ್ ವಾಟರ್ ಅಥವಾ HCl. ಕ್ಯಾಲ್ಸಿಯಂ ಫಾಸ್ಫೈಡ್ ನೋಡಿ, Ca3P2 ವಿತ್ ವಾಟರ್ ಅಥವಾ HCl ರಿಯಾಕ್ಟ್ ಮಾಡಿದಾಗ ನಿಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂಡ್ pH3 ಬರ್ತದೆ, ಇಲ್ಲ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ pH3 ಬರ್ತದೆ. ಯಾವಾಗ ಇದು ಫಾಸ್ಫಿನ್ ಇಸ್ ಪ್ರಿಪೇರ್ಡ್ ಬೈ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ಫಾಸ್ಫೈಡ್ ವಿತ್ ವಾಟರ್ ಆರ್ ಡೈಲ್ಯೂಟೆಡ್ HCl. Laboratory preparation is from NaOH. White phosphorus, when it is heated with NaOH, you are going to get so phosphine. Then already now discussed ಮಾಡಿದ್ವಿ. You can see NaOH in inert atmosphere of carbon dioxide. If you heat, you are going to get this phosphine, pH3. So remember that. So ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದರಲ್ಲಿ ಒಂದಷ್ಟು ಇಂಪ್ಯೂರಿಟಿ ಇರ್ತದೆ. ದಟ್ ಈಸ್ ಹೈಡ್ರೈಡ್ಸ್ ಆಫ್ ಫಾಸ್ಫರಸ್ ಲೈಕ್ P2H4 ಇರ್ಬೋದು, P4 ಇರ್ಬೋದು, ಇವಷ್ಟು ಇಂಪ್ಯೂರಿಟಿ ಪ್ರೆಸೆಂಟ್ ಇರ್ತದೆ. ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಅಬ್ಸಾರ್ಬ್ಡ್ ಬೈ HI. ಹೈಡ್ರೋಜನ್ ಅಯೋಡೈಡ್ ಜೊತೆ HI ಅಬ್ಸಾರ್ಬ್ ಮಾಡ್ತೀವಿ. ಇಟ್ ವಿಲ್ ಫಾರ್ಮ್ PH4I. Actually ಇದು PH4I. Okay, PH4I, NH4I ಇದ್ದಂಗೆ ಇದು PH4I ಫಾರ್ಮ್ ಆಗ್ತದೆ. ಆನ್ ಟ್ರೀಟಿಂಗ್ ವಿತ್ KOH it is forming phosphine. Further it treated with KOH it is forming phosphine. ನೋಡಿ, PH4I ಆಯ್ತು, ರಿಯಾಕ್ಟ್ ವಿತ್ KOH forming Ki plus H2 plus PH3 ಅಂದ್ರೆ phosphine ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ any impurities like P2H4 or P4 if it is present, you are going to remove this with the help of this the reaction with HI forming PH4I. Further it will react with KOH to form Ki plus water plus PH3. So remember that. This is about laboratory preparation of pH3. Some properties. Properties ದೊಳಗೆ it is colorless gas with a rotten fish smell. ಅಂದ್ರೆ ಕೊಳೆತ ಮೀನಿನ ವಾಸನೆ, rotten fish smell. And important highly poisonous ಅನ್ನೋದು ನೆನಪಿರಲಿ. Important highly poisonous ಅನ್ನೋದು ಗೊತ್ತಿರಲಿ. ಅದಾದ್ಮೇಲೆ it explodes when it in contact with the traces of oxidizing agents like HNO3, Cl2 or Br2 vapors. Remember, it explodes when it in contact with the oxidizing agent like HNO3 ಇರಬಹುದು, Cl2 ಇರಬಹುದು, Br2 vapors ಇರಬಹುದು. So remember that. ಅಂದ್ರೆ it is highly reactive ಅಂತ ಅನ್ನೋದು ನೆನಪಿರಲಿ. ಮೂರನೇದಾಗಿ it is slightly soluble in water, not much soluble in water, slightly soluble in water, and solution of pH3 in water immediately decompose in presence of light giving red phosphorus and hydrogen. ಅದಕ್ಕಾಗಿ ಜನರಲಿ ಏನ್ ಹೇಳ್ತೀವಿ, phosphine in water catches fire ಅಂತ ಹೇಳ್ಬೋದು. ಯಾಕಂದ್ರೆ ವಾಟರ್ ಗೆ ಆಡ್ ಮಾಡಿದ ತಕ್ಷಣ ನಿಮಗೆ ಗಿವಿಂಗ್ ರೆಡ್ ಫಾಸ್ಫರಸ್ ಫಾರ್ಮ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ. ಹೈಡ್ರೋಜನ್ ಗ್ಯಾಸ್ ಇಸ್ ಇನ್ಫ್ಲಮೇಬಲ್, ಇಟ್ ಕ್ಯಾನ್ ಕ್ಯಾಚಸ್ ಫೈರ್ ಇಮಿಡಿಯೇಟ್ಲಿ ಬಿಕಾಸ್ ಆಫ್ ದಟ್ ರೀಸನ್. ಇನ್ನು when absorbed in copper sulfate or mercury chloride solution, corresponding phosphides are found. ಅಂದ್ರೆ ನೋಡಿ, CuSO4 ಜೊತೆ pH3 ರಿಯಾಕ್ಟ್ ಆದ್ರೆ Cu3P2 ಆಯ್ತು, HgCl2 ಜೊತೆ pH3 ರಿಯಾಕ್ಟ್ ಆದ್ರೆ Hg3P2 ಆಯ್ತು. So Cu3P2 Hg3P2 is going to form when it is dissolved in copper sulfate or mercury chloride solution. Remember, copper sulfate or mercury chloride solution. Then
Phosphine is weakly basic, not like NH4, NH3. NH3 is a strong base, howda? Strong base. Phosphine also base, other weakly base, and like ammonia, it will react with phosphonium compounds with acids. When it react with acids like HBr irbodu, athwa PH3 plus HCl irbodu, forming PH4Cl like this. Illi nodi PH4Br. ಅದ್ರಲ್ಲಿ ನಾವೇನು ಅಮೋನಿಯಂ ಕ್ಲೋರೈಡ್ ಅಮೋನಿಯಂ ಬ್ರೋಮೈಡ್ ಅಂತೀವಿ, ಇಲ್ಲಿ ಫಾಸ್ಫೋನಿಯಂ ಕ್ಲೋರೈಡ್ ಫಾಸ್ಫೋನಿಯಂ ಬ್ರೋಮೈಡ್ ಅಂತ ಕರಿಬಹುದು ನಾವು ಈ ಕೇಸ್ ಒಳಗೆ. ಸೊ ದಿಸ್ ಇಸ್ ಅಬೌಟ್ ಫಾಸ್ಫೀನ್, ಸಮ್ ಪ್ರಾಪರ್ಟೀಸ್. ಯೂಸಸ್ ನೋಡಿ, ಯೂಸಸ್ ವೆರಿ ಇಂಪಾರ್ಟೆಂಟ್. It is because of the spontaneous combustion of phosphine is technically used in Holmes signal. Holmes signal andre which is used in, remember, so there is a ships, large ships alli use ಮಾಡುವಂತದ್ದು smoke screen, Holmes signal ಅಂತ ಕರೀತೀವಿ. ಏನ್ ಮಾಡ್ತಾರೆ ಅಂತಂದ್ರೆ containers containing, see these ships will contain some containers containing calcium carbide and calcium phosphide. ಅದನ್ನ ಏನ್ ಮಾಡ್ತಾರೆ, ಈ ರೀತಿ ಟಿನ್ ಇರ್ತದೆ, ಸ್ಮಾಲ್ ಟಿನ್ಸ್ ಇರ್ತದೆ, ಕ್ಯಾಲ್ಸಿಯಂ ಫಾಸ್ಫೈಡ್ ಕ್ಯಾಲ್ಸಿಯಂ ಕಾರ್ಬೈಡ್ ಇರೋದು, ಅದನ್ನ ಹೋಲ್ ಮಾಡ್ತಾರೆ, ಸ್ಮಾಲ್ ಹೋಲ್ಸ್ ಮಾಡಿ ದಿಸ್ ಇಸ್ ಆಡೆಡ್ ಇನ್ ಟು ದ ವಾಟರ್. ವಾಟರ್ ಆಡ್ ಮಾಡಿದ ತಕ್ಷಣ ನೋಡಿ ಕ್ಯಾಲ್ಸಿಯಂ ಫಾಸ್ಫೈಡ್ ಏನಿದೆಯಲ್ಲ ಅಂದ್ರೆ CA3P2 when it react with water forming PH3, ಈ PH3 ಫಾರ್ಮ್ ಆಗಿದ್ದು ವಾಟರ್ ಅಲ್ಲೇ ರಿಯಾಕ್ಟ್ ಆಗ್ತದೆ. ವಾಟರ್ ಅಲ್ಲೇ ರಿಯಾಕ್ಟ್ ಆದಾಗ ಇಟ್ ಕ್ಯಾನ್ ಕ್ಯಾಚಸ್ ಫೈರ್. ಇವೆರಡು ಪಾಯಿಂಟ್ ನಾವು ಆಲ್ರೆಡಿ ಹೇಳಿದೀವಿ, ಹೌದಾ, ನೆನಪಿದ್ಯಾ? ಹಾಗಾದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಕೆಲಸ ಏನು? ನೀವು ಲಾಸ್ಟ್ ಇಯರ್ ನಿಮ್ಮ ಹೈಡ್ರೋಕಾರ್ಬನ್ ಚಾಪ್ಟರ್ ನೆನ್ಪು ಮಾಡ್ಕೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೈಡ್ CaC2 when it is dissolved in water, you are going to get CH triple bond CH, ಈಥೈನ್ ಬರ್ತಿತ್ತು, ಹೌದಾ? ಈಥೈನ್ ಫಾರ್ಮ್ ಆಗ್ತದೆ. ದಿಸ್ ಈಥೈನ್ ಆಕ್ಟ್ ಆಸ್ ಅ ಫ್ಯೂಯಲ್ ಫಾರ್ ದಿಸ್ ಫೈರ್. ಯಾಕಂದ್ರೆ ಹೈಡ್ರೋಕಾರ್ಬನ್ಸ್ ಆಕ್ಟ್ ಆಸ್ ಅ ಫ್ಯೂಯಲ್, ಹೌದಾ? ಮೀಥೇನ್ ಇರ್ಬೋದು, ಈಥೇನ್ ಇರ್ಬೋದು, ವಿಚ್ ಕ್ಯಾನ್ ಇನ್ಕ್ರೀಸ್ ದ ಫ್ಯೂಯಲ್ ಫೈರ್ ಕಂಟೆಂಟ್, ಹೌದಾ? ಸೊ ಕ್ಯಾಲ್ಸಿಯಂ ಕಾರ್ಬೈಡ್ ಏನಿರ್ತದೆ, ಕ್ಯಾಲ್ಸಿಯಂ ಕಾರ್ಬೈಡ್ ಏನಿದೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಡಿಸಾಲ್ವ್ ಇನ್ ವಾಟರ್ ಫಾರ್ಮಿಂಗ್ ಈಥೈನ್, ಕ್ಯಾಲ್ಸಿಯಂ ಫಾಸ್ಫೈಡ್ ಡಿಸಾಲ್ವ್ ಇನ್ ವಾಟರ್ ಫಾಸ್ಫೀನ್. ಅದನ್ನ ನೀರಿಗೆ ಹಾಕಿದಾಗ ಫಾಸ್ಫೀನ್ ಫಾರ್ಮ್ ಆಗಿದ್ದು ಮತ್ತೆ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ದಿಸ್ ಹೈಡ್ರೋಜನ್ ಗ್ಯಾಸ್, ಸೊ ಕ್ಯಾಚಸ್ ಫೈರ್ ಇಮಿಡಿಯೇಟ್ಲಿ. ಅದಕ್ಕೆ ನಾವು ಇದನ್ನ ಹೋಮ್ಸ್ ಸಿಗ್ನಲ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ಸ್ಮೋಕ್ ಸ್ಕ್ರೀನ್. ಸ್ಮೋಕ್ ಸ್ಕ್ರೀನ್ ಅಂತಂದ್ರೆ ವಿಚ್ ಇಸ್ ಯೂಸ್ಡ್ ಇನ್ ದಿಸ್ ಸ್ಟ್ರೈಕ್ಸ್. ಸಿ ಈಗ ದೊಡ್ಡ ಸ್ಟ್ರೈಕ್ಸ್ ಆದಾಗ ಜನ ಎಲ್ಲ ಬಹಳ ಒಂದೇ ಸಲ ಸೇರ್ಕೊಂತಾರೆ, ಏನೋ ವೈಲೆನ್ಸ್ ಆಗ್ಬಿಡ್ತದೆ, ವೈಲೆನ್ಸ್ ಸ್ಟಾರ್ಟ್ ಆಗ್ತದೆ ಆ ಸ್ಟ್ರೈಕ್ ಇಂದ. ಅಂತ ಕೇಸ್ ಒಳಗೆ ನೀವು ಇಲ್ಲಿ ಕನ್ನಡದಲ್ಲಿ ಕೇಳಿರ್ಬೋದು, ಅಶ್ರುವಾಯು ಅಂತ ಹೇಳಿ ಕರಿತೀವಿ. ಅಂದ್ರೆ ಐ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ, ಐ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ವೈಟ್ ಗ್ಯಾಸ್ ಅನ್ನು ಪಾಸ್ ಮಾಡ್ತಾರೆ ಆ ದೊಡ್ಡ ಮಾಬ್ಸ್ ಮೇಲೆ, ಅಂದ್ರೆ ಈ ಸ್ಟ್ರೈಕ್ ಮಾಡ್ತಾ ಇರುವಂತಹ ಜನರ ಮೇಲೆ. ಹಾಗೆ ಪಾಸ್ ಮಾಡಿದಾಗ ಇಟ್ ವಿಲ್ ಸ್ಟಾರ್ಟ್ ಇರಿಟೇಟಿಂಗ್ ದೇರ್ ಐಸ್. ಅವಾಗ ಅವರು ದೂರ ಹೋಗ್ತಾರೆ, ಅಂದ್ರೆ ಅವ್ರಿಗೆ ತ್ರಾಸ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ಸ್ಟ್ರೈಕ್ ಎಲ್ಲ ಏನ್ ಬ್ಯಾಡ್ ಬಿಡಪ್ಪ ಅಂತ ಮನೆಗೆ ಓಡೋಗ್ತಾರೆ. ಅಂತ ಕೆಲಸಕ್ಕೆ ಸ್ಮೋಕ್ ಸ್ಕ್ರೀನ್ ಅಂತ ಕರಿತೀವಿ. ಸ್ಮೋಕ್ ಸ್ಕ್ರೀನ್ ಅಂದ್ರೆ ಅಶ್ರುವಾಯು, ಅಂದ್ರೆ ಕಣ್ಣೀರನ್ನ ತರಿಸುವಂತಹ ಗ್ಯಾಸ್ ಇದು. ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಹೋಮ್ ಸಿಗ್ನಲ್ ಅಂಡ್ ಸ್ಮೋಕ್ ಸ್ಕ್ರೀನ್ ಅಂತ ಕರಿತೀವಿ ನಾವು ಇದು. ಸೊ ಇದರಲ್ಲಿ ಜನರಲಿ PH3 ಅನ್ನ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಈಸ್ ಅಬೌಟ್ ಫಾಸ್ಫೀನ್. ಸೊ ಫಾಸ್ಫೀನ್ ಒಳಗೆ ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ, ಫಾಸ್ಫೀನ್ ಒಳಗೆ ಗೊತ್ತಿರಲಿ. ಸೊ ಹಿಯರ್ preparation from NaOH on white phosphorus NaOH on react with together to form phosphine, and phosphine with the reaction with copper sulfate, mainly copper sulfate, right? These are the 2 points what you can remember. ಇದನ್ನ ಇದುವರೆಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಿದೆ. PH3 and NH3 ಬೇಸಿಕ್ ನೇಚರ್ ಕಂಪ್ಯಾರಿಸನ್ ಕೊಟ್ಟು ಕ್ವಶನ್ಸ್ ಅನ್ನ ಕೇಳಿದ್ದಿದೆ. ಸೊ ದಟ್ ಟೈಪ್ ಆಫ್ ಕ್ವಶನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ ಕೇಸ್. ಎಸ್, ನೆಕ್ಸ್ಟ್ ವಿಲ್ ಸಿ ಫಾಸ್ಫರಸ್ ಹೆಲೈಡ್. ಇದ್ರೊಳಗೆ ಎರಡು ಹೆಲೈಡ್ ಡಿಸ್ಕಸ್ ಮಾಡ್ತೀವಿ, ಒಂದು PCl3, ಇನ್ನೊಂದು PCl5, ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಪೆಂಟಾಕ್ಲೋರೈಡ್. ರಿಮೆಂಬರ್ ದಟ್. ಸೊ ಫಸ್ಟ್ ಒನ್ ವಿಲ್ ಸಿ ಫಾಸ್ಫರಸ್. ಸೊ PCl3 ಡಿಸ್ಕಸ್ ಮಾಡುತ್ತೆ, PX3 ಅದೇ PCl3 ಡಿಸ್ಕಸ್ ಮಾಡುತ್ತೆ. ಬಹಳ ಸಿಂಪಲ್, ಒಂದು ಪ್ರಿಪರೇಷನ್ ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಪರ್ಟಿ ನೋಡಿ. ಪ್ರಿಪರೇಷನ್ ಫ್ರಮ್ ವೈಟ್ ಫಾಸ್ಫರಸ್, ರಿಮೆಂಬರ್ ವೈಟ್ ಫಾಸ್ಫರಸ್ ಅಂಡ್ ಡ್ರೈಕ್ಲೋರಿನ್ ರಿಯಾಕ್ಟ್ ವಿತ್ ವೈಟ್ ಫಾಸ್ಫರಸ್, ಯು ಆರ್ ಗೋಯಿಂಗ್ ಟು ಗೆಟ್ PCl3. ಬಹಳ ಸಿಂಪಲ್, P4 plus 6Cl2 PCl3 is going to form. And it is also obtained by reaction of thionyl chloride with the white phosphorus. Thionyl chloride ಅಂದ್ರೆ ಫಾರ್ಮುಲಾ SOCl2. ನಿಮ್ಗೆ ನೆನಪಿರ್ಬೋದು, SOCl2 ನಾವು ಅಲ್ಲಿ ಇದ್ರಲ್ಲಿ ಯೂಸ್ ಮಾಡಿದ್ವಲ್ಲ, ROH ಅಂತ ಯೂಸ್ ಮಾಡಿ ಪ್ರಿಪರೇಷನ್ ಆಫ್ ಡಾರ್ಜನ್ಸ್ ಪ್ರೊಸೆಸ್, ಪ್ರಿಪರೇಷನ್ ಆಫ್ alcohol RCl, ಬೆಸ್ಟ್ ಪ್ರೊಸೆಸ್. ಸೊ ಬಿಕಾಸ್ ದ ಬೈ ಪ್ರಾಡಕ್ಟ್ obtained will be gases SO2 and HCl ಅಂತ ಏನ್ ಡಿಸ್ಕಸ್ ಮಾಡಿದ್ವಿ, ಅದೇ ಸೇಮ್ ಥಿಯೋನಿಲ್ ಕ್ಲೋರೈಡ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ P4 plus thionyl chloride SOCl2 forming PCl3 SO2 plus S2Cl2. ಇದು S2Cl2 ಸಲ್ಫರ್ ಡೈಕ್ಲೋರೈಡ್. ಇದು ಪ್ರಾಪರ್ಟೀಸ್ ಅಂತ ಅಂದಾಗ ಪ್ರಿಪರೇಷನ್ ಎರಡೇ. ಪ್ರಾಪರ್ಟೀಸ್ ಇಸ್ ಆಯಿಲಿ ಲಿಕ್ವಿಡ್, ಇಟ್ಸ್ ಆಯಿಲಿ ಲಿಕ್ವಿಡ್, ಹೈಡ್ರೋಲೈಸ್ ಇನ್ ದ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ, ಇಂಪಾರ್ಟೆಂಟ್ ಪಾಯಿಂಟ್, ಹೈಡ್ರೋಲೈಸ್ ಇನ್ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಅನ್ನೋದು. ಸೊ ಫಾರ್ ಎಕ್ಸಾಂಪಲ್ PCl3 when it react with 3H2O, S3PO3 plus HCl. ಸೊ ಆಲ್ವೇಸ್ ರಿಮೆಂಬರ್, ಹೈಡ್ರೋಲಿಸಿಸ್ ಅಂತಂದ್ರೆ ಅಥವಾ ಹೈಡ್ರೋಲೈಸ್ ಅಂತಂದ್ರೆ ಎಸ್ ಎಡಿಷನ್ ಆಫ್ ವಾಟರ್ ಆರ್ ರಿಯಾಕ್ಷನ್ ವಿತ್ ವಾಟರ್, ರೈಟ್? ಸೊ ಇಲ್ಲಿ PCl3 ಯಾವಾಗ ಹೈಡ್ರಾಲಿಸಿಸ್ ಆಗ್ತದೆ, ಒಂದ್ ಪಾಯಿಂಟ್ ಗೊತ್ತಿರಲಿ, ಆಕ್ಸಿಡೇಷನ್ ಸ್ಟೇಟ್.
ಡಸ್ ನಾಟ್ ಚೇಂಜ್. ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗೋದಿಲ್ಲ. ನೋಡಿ ಫಾಸ್ಫರಸ್ +3 ಇದೆಯಾ, ಇದರಲ್ಲೂ ಕೂಡ +3 ಬರ್ತದೆ S3PO3 ದಲ್ಲಿ. ಅಂದ್ರೆ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗೋದಿಲ್ಲ. ರಿಮೆಂಬರ್ ದಟ್. ಇಟ್ ರಿಯಾಕ್ಟ್ಸ್ ವಿತ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ OH. ನಾ ಆಲ್ರೆಡಿ ಹೇಳಿದ್ನಲ್ಲ, ಈಗ ಆಲ್ಕೋಹಾಲ್ ಕೇಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ನೋಡಿ. PCl3 react with C2H5OH forming CS3COCl like CS3Cl. ಕಾರ್ಬಾಕ್ಸಿಲಿಕ್ ಆಸಿಡ್ ಇದನ್ನು ಡಿಸ್ಕಸ್ ಮಾಡೋಣ. CS3COH react with PCl3 forming CS3COCl. Similarly, C2H5OH react with PCl3 forming C2H5Cl. Like this you are going to get. So ethyl chloride, oxychloride. So oxychloride like this you are going to get. ಅಂದ್ರೆ so acid chloride ಅಂತ ಏನು ನಾವು ಕರಿತೀವಿ, acid chloride ಅಂತ ಹೇಳಿ. Acid chloride ಅಂತ ಹೇಳಿ. So that is going to prepare from this, remember. Then structure of PCl3. PCl3, it is a pyramidal shape as shown in which phosphorus is sp3 hybridized. ನೋಡಿ sp3 hybridized ಬಹಳ ಸಿಂಪಲ್ ಇದೆ. ಸೊ ಇಲ್ಲಿ ನೋಡಬಹುದು, ಇಟ್ ಜಸ್ಟ್ ಲೈಕ್ NH3 ಸ್ಟ್ರಕ್ಚರ್. ಹೌದಾ? ಇಲ್ಲೂ ಕೂಡ phosphorus is sp3 hybridized only. ಇನ್ನು PCl5, phosphorus pentachloride. Pentachloride preparation also same. White phosphorus react with more amount of phosphorus, the excess of chlorine. Phosphorus pentachloride is prepared by reaction of white phosphorus with the excess of chlorine. See, ಅಲ್ಲಿ ನಾವು P4 plus Cl2 6Cl2 ಯೂಸ್ ಮಾಡಿದ್ವಿ, PCl3 ಬಂದಿತ್ತು. ಇದ್ರೊಳಗೆ 10Cl2 ಯೂಸ್ ಮಾಡ್ತೀವಿ, PCl5 ಬರ್ತದೆ, ಅಷ್ಟೇ ಡಿಫರೆನ್ಸ್. Then it can also be obtained by action of SO2Cl2. SO2Cl2 ಅಂತಂದ್ರೆ ಸಲ್ಫ್ಯೂರಿಲ್ ಕ್ಲೋರೈಡ್, ಗೊತ್ತಿರಲಿ. Sulfuryl chloride is known as SO2Cl2. Sulfuryl chloride, SO2Cl2, right? So like this, P4 plus SO2Cl2 forming PCl5 plus SO2, PCl5 plus SO2. Remember that. ಇವೆರಡು ಪ್ರಿಪರೇಷನ್. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕೇಳೋದಿಲ್ಲ ಜನರಲಿ, ಬಟ್ ಇಷ್ಟು ಗೊತ್ತಿರಲಿ. SOCl2 ಇದ್ದಾಗ ಯು ಆರ್ ಗೋಯಿಂಗ್ ಟು ಗೆಟ್ PCl3, ವೈಟ್ ಫಾಸ್ಫರಸ್ ಪ್ಲಸ್ SOCl2, ಅಂಡ್ ವೈಟ್ ಫಾಸ್ಫರಸ್ ಪ್ಲಸ್ SO2Cl2 ಇದ್ದಾಗ PCl5 ಬರ್ತದೆ ಅನ್ನೋದು ಗೊತ್ತಿರಲಿ ಅಷ್ಟೇ. Then properties ನೋಡಿ. PCl5 is a yellowish white powder and in moist air it also undergo hydrolysis to form POCl3, phosphorus oxychloride, and finally get converted into phosphoric acid. Phosphoric acid formula H3PO4. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗೋದಿಲ್ಲ ಅಂದಾಗ. ಹೌದಾ? PCl5 ಅಂಡರ್ಗೋ ಹೈಡ್ರಾಲಿಸಿಸ್, ಇದು +5 ಇದೆ. ಫಸ್ಟ್ POCl3 ಫಾರ್ಮ್ ಆಗ್ತದೆ, ಇದು ಕೂಡ +5 ಇಲ್ಲಿ ನೋಡಿ. ಆಕ್ಸಿಜನ್ -2 Cl -1, ಇದು ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. ಫರ್ದರ್ S3PO4 which is also sp +5 oxidation state. ನೋಡಿ ಅಂದ್ರೆ ನಿಮಗೆ S3PO3 ಯಾವಾಗ ಬರ್ತದ, S3PO4 ಯಾವಾಗ ಬರ್ತದ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಇದು +3 ಇದೆ, PCl3 ರಿಯಾಕ್ಟ್ ವಿತ್ ವಾಟರ್ ಬರ್ತದೆ. ಇದು +5 ಇದೆ, PCl5 ರಿಯಾಕ್ಟ್ ವಿತ್ ವಾಟರ್ ಬರ್ತದೆ ಅನ್ನೋದು ಗೊತ್ತಿರಲಿ. ರಿಯಾಕ್ಷನ್ ಇಸ್ ಲೈಕ್ ದಿಸ್. POCl3 ಬರ್ತದೆ, ಅದಾದ್ಮೇಲೆ S3PO4 ಫಾರ್ಮ್ ಆಗ್ತದೆ, POCl3 plus S2 ಫಾರ್ಮಿಂಗ್ S3PO4. ಎರಡನೇದಾಗಿ ಸೇಮ್. So when it is heated, PCl5 ನ ಹೀಟ್ ಮಾಡಿದಾಗ ರಿಮೆಂಬರ್ ಇಟ್ ವಿಲ್ ಸಬ್ಲೈಮ್, ಅಂದ್ರೆ ಡೈರೆಕ್ಟ್ಲಿ ಫಾರ್ಮಿಂಗ್, ಇದು ಸಾಲಿಡ್ ಆಕ್ಚುಲಿ. ಹೌದಾ? ವೈಟ್ ಪೌಡರ್ ಇದೆ, ಡೈರೆಕ್ಟ್ಲಿ ಫಾರ್ಮಿಂಗ್ ಗ್ಯಾಸ್ ಸಬ್ಲೈಮ್ on stronger heating forming PCl3 plus Cl2. PCl3 plus Cl2 you are going to get. PCl5 when it is heated, PCl3 and Cl2 ಬರ್ತದೆ. ಸಿಮಿಲರ್ಲಿ ಅಲ್ಲಿ ನಾವು ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನಿಂಗ್ OH ಜೊತೆ ರಿಯಾಕ್ಟ್ ಆಗ್ತದೆ ಅಂತ ತೋರಿಸಿದ್ವಿ, ಇಲ್ಲೂ ಕೂಡ ರಿಯಾಕ್ಟ್ ಆಗ್ತದೆ ನೋಡಿ. OH ಗ್ರೂಪ್ C2H5OH react with PCl5 forming C2H5Cl. Similarly, CS3COH react with PCl5 forming CS3COCl. POCl3 and HCl is going to form. ಎರಡು ರಿಯಾಕ್ಷನ್ ಸೇಮ್ ಬರ್ತದೆ, reacts with organic compound containing OH groups. Compound is formed like this, remember that. This is about PCl5 reaction with organic compounds. Reaction with here strong heating when it is heated strongly. ಎಲ್ಲ ಫ್ಯಾಕ್ಟ್ ಇದೆ, ಏನ್ ಮಾಡಕ್ ಬರುದಿಲ್ಲ. ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ನೆನ್ಪಿಟ್ಕೋರಿ, ಯು ಹ್ಯಾವ್ ಟು ರಿಮೆಂಬರ್ ದೇರ್ ಇಸ್ ನೋ ಅದರ್ ವೇ. ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಹೇಗೆ, ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ CET ಇರಲಿ NEET ಇರಲಿ ಈ ರೀತಿ ರಿಯಾಕ್ಷನ್ ಮೇಲೆ ಕ್ವಶನ್ ಕೇಳಿಲ್ಲ. ಈ ರೀತಿ ಹೈಡ್ರಾಲಿಸಿಸ್ ಮೇಲೆ ಕ್ವಶನ್ ಕೇಳಬಹುದು, ಯಾವ ಪ್ರಾಡಕ್ಟ್ ಫಾರ್ಮ್ಡ್ ಅಂತ ಹೇಳಿ. ಆದ್ರೆ ಡಿಟೇಲ್ಡ್ ರಿಯಾಕ್ಷನ್ ವಿತ್ ಬ್ಯಾಲೆನ್ಸ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೆನ್ ಸ್ಟ್ರಕ್ಚರ್ ಆಫ್ PCl5 ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಆಗ ನೋಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಆಫ್ PCl5 ಹೇಗಿದೆ ಅಂತಂದ್ರೆ ಈ ರೀತಿ. ಇದನ್ನ ನಾವು ಟ್ರೈಗೋನಲ್ ಬೈಪಿರಾಮಿಡಲ್ ಅಂತ ಕರಿತೀವಿ. So hybridization of the phosphorus is sp3d. Remember, sp3d hybridization. So important, remember, trigonal bipyramidal structure. ಇಲ್ಲಿ very important is 3 equatorial PCl bonds are equivalent. Equatorial 3 PCl bond ಅಂದ್ರೆ ಇದು equatorial PCl bond. ನೋಡಿ ಇಲ್ಲಿ ತೋರಿಸ್ತೀನಿ, E ಅಂತ ಬರೆದಿದ್ದು equatorial ಅಂತ ಕರಿತೀವಿ ನಾವು. ಇದು ಅಂದ್ರೆ which is on the plane. Equatorial bonds ಅಂತಂದ್ರೆ which is on the plane, on the surface or plane, remember. So ಇದು
ಈಕ್ವಿಟೋರಿಯಲ್ ಬಾಂಡ್. ಓಕೆ, ಎಕ್ಸಿಯಲ್ ಬಾಂಡ್ ಅಂದ್ರೆ ಇದು ಸಿಎಲ್ ಎ ಅಂಡ್ ಎ ಅಂತ ಬರೀತೀನಲ್ಲ, ಎಕ್ಸಿಯಲ್ ಬಾಂಡ್. ಎಕ್ಸಿಯಲ್ ಬಾಂಡ್ ಅಂದ್ರೆ ಏನಂದ್ರೆ ದಿಸ್ ಈಸ್ ಎಬೋವ್ ದ ಪ್ಲೇನ್ ಅಂಡ್ ಬಿಲೋ ದ ಪ್ಲೇನ್, ಎಬೋವ್ ಅಂಡ್ ಬಿಲೋ ಪ್ಲೇನ್ ಬಾಂಡ್ ಇದು. ಅಂದ್ರೆ ಇಲ್ಲಿ ನೋಡ್ಬೋದು ಇವೆರಡು ಬಾಂಡ್ ಲೆಂತ್ ಏನಿದೆ 240 ಇದೆ, ಇವು ಮೂರು ಬಾಂಡ್ ಲೆಂತ್ ಏನಿದೆ 202 ಇದೆ. 1 ಮಾರ್ಕ್ ಕ್ವಶನ್ ಕೇಳ್ಬೋದು, ವೈ ಎಕ್ಸಿಯಲ್ ಬಾಂಡ್ ಲೆಂತ್ ಈಸ್ ಲಾರ್ಜರ್ ದ್ಯಾನ್ ಇಕ್ವಿಟೋರಿಯಲ್ ಬಾಂಡ್ ಲೆಂತ್ ಅಂತ ಹೇಳಿ. ರೀಸನ್ ಫಾರ್ ದಟ್ ಈಸ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರೀಸನ್ ಅಂದ್ರೆ ನೋಡಿ, ಈ ಬಾಂಡ್ ಮತ್ತೆ ಈ ಬಾಂಡ್ ಮಧ್ಯೆ ಇರೋ ಬಾಂಡ್ ಆಂಗಲ್ 90 ಡಿಗ್ರಿ, ಹೌದಾ? ಅಂದ್ರೆ ನಾವು ಎಬೋವ್ ದ ಪ್ಲೇನ್ ಮತ್ತೆ ಆನ್ ದ ಪ್ಲೇನ್ 90 ಡಿಗ್ರಿ ಬರ್ತದೆ. ನಾಟ್ ಓನ್ಲಿ ಫಾರ್ ದಿಸ್, ನೀವು ಮೂರಕ್ಕೂ 90 ಡಿಗ್ರಿನೇ ಇದು ಬಾಂಡ್ ಆಂಗಲ್. ಯಾವುದು ಎಬೋವ್ ದ ಬಾಂಡ್ ಇರ್ಬೋದು, ಬಿಲೋ ದ ಬಾಂಡ್ ಇರ್ಬೋದು. ಜಸ್ಟ್ ಇಮ್ಯಾಜಿನ್, ಒಂದು ಬುಕ್ ಮೇಲ್ಗಡೆ ಒಂದು ಬಾಂಡ್, ಕೆಳಗಡೆ ಒಂದು ಬಾಂಡ್ ಇಮೇಜಿನ್ ಮಾಡ್ಕೊರಿ. ಆ ಬುಕ್ಕಿಗೆ ಅಂದ್ರೆ ಆ ಸರ್ಫೇಸ್ಗೆ ಎಬೋವ್ ದ ಬಾಂಡ್ ಅಂಡ್ ಬಿಲೋ ದ ಪ್ಲೇನ್ ಬಾಂಡ್ ಅಂಡ್ ಎಬೋವ್ ದ ಪ್ಲೇನ್ ಬಾಂಡ್ 90 ಡಿಗ್ರಿ ಬರ್ತದೆ ಬಾಂಡ್ ಆಂಗಲ್. ಆದ್ರೆ ಇವು ಮೂರು ಏನಿದೆಯಲ್ಲ ಇಕ್ವಿಟೋರಿಯಲ್ ಪೊಸಿಷನ್, ಇದರ ಬಾಂಡ್ ಆಂಗಲ್ 120 ಡಿಗ್ರಿ ಬರ್ತದೆ. 120 ಡಿಗ್ರಿ ಇರೋದಕ್ಕೆ ಮೂರು ಇಕ್ವಿಟೋರಿಯಲ್ ವಿಲ್ ಬಿ ಆಸ್ ಫಾರ್ ಆಸ್ ಅವೇ ಫ್ರಮ್ ಈಚ್ ಅದರ್. ಬಟ್ ಎಕ್ಸಿಯಲ್ ಮತ್ತು ಇಕ್ವಿಟೋರಿಯಲ್ ಮಧ್ಯೆ 90 ಡಿಗ್ರಿ ಇದೆ. ಏನಾಗ್ತದೆ? ದರ್ ವಿಲ್ ಬಿ ಮೋರ್ ರಿಪಲ್ಷನ್ ಬಿಟ್ವೀನ್ ಇಕ್ವಿಟೋರಿಯಲ್ ಅಂಡ್ ಎಕ್ಸಿಯಲ್ ಬಾಂಡ್. ಸೊ ಅಂದ್ರೆ ಎಬೋವ್ ದ ಪ್ಲೇನ್ ಅಂಡ್ ಆನ್ ದ ಪ್ಲೇನ್ 90 ಡಿಗ್ರಿ ಇರೋದಕ್ಕೆ ಅವೆರಡರ ಮಧ್ಯೆ ರಿಪಲ್ಷನ್ ಜಾಸ್ತಿ ಆಗ್ತದೆ. ಹಾಗಂತೇಳಿ ಬಾಂಡ್ ಆಂಗಲ್ ಜಾಸ್ತಿ ಮಾಡ್ಕೊಳಕ್ ಬರೋದಿಲ್ಲ. ಯಾಕಂದ್ರೆ ಈ ಕಡೆ 90 ಮಾಡ್ಕೊಂಡ್ರೆ ಈ ಕಡೆ 90 ಇರೋದು 100 ಆದ್ರೆ ಈ ಕಡೆ 90 ಇರೋದು 80 ಆಗ್ಬಿಡ್ತು, ಕಡಿಮೆ ಆಗ್ಬಿಡ್ತದೆ ಮತ್ತು, ಹೌದಾ? ಅದಕ್ಕಾಗಿ ಏನ್ ಮಾಡ್ತದ, ಬೇರೆ ಪಾಸಿಬಿಲಿಟಿನೇ ಇಲ್ದೇನೆ PCl ಬಾಂಡ್ ಲೆಂತ್ ವಿಲ್ ಇನ್ಕ್ರೀಸ್ ಬೈ ಇಟ್ ಸೆಲ್ಫ್ ಟು 240 picometer. ಅಂದ್ರೆ ಇಫ್ ದ ಕ್ವಶನ್ ಇಸ್ ಲೈಕ್ ವೈ ಟು ಎಕ್ಸಿಯಲ್ ಬಾಂಡ್ಸ್ ಆರ್ ಲಾಂಗರ್ ದನ್ ಇಕ್ವಿಟೋರಿಯಲ್ ಬಾಂಡ್ ಅಂತ ಕೇಳಿದ್ರೆ, ಇಟ್ ಈಸ್ ಡ್ಯೂ ಟು ಎಕ್ಸಿಯಲ್ ಬಾಂಡ್ ಪೇರ್ ಸಫರ್ ಮೋರ್ ರಿಪಲ್ಷನ್ ಆಸ್ ಕಂಪೇರ್ ಟು ಇಕ್ವಿಟೋರಿಯಲ್ ಬಾಂಡ್ ಪೇರ್ಸ್ ಅಂತ ಬರೀಬೇಕು. Simply it is repulsion between the bonded pair of electron. According to VSCPR theory, they will stay as far as away from each other. Hence, you are going to get equatorial bond length smaller, axial bond length larger. Remember that, very important. Adalmele innondu important point eno PCl5 case olagandre solid state alli it can conduct electricity. Remember, it can conduct electricity in the solid state. The reason for this is it is present as exist as ionic solid. It is exist as a ionic solid. Remember, right? PCl4 and PCl6, PCl4 and PCl6. ಇದ್ರೊಳಗ PCl4 ಮೇಲೆ ಚಾರ್ಜ್ ಏನಿರ್ತದೆ ಅಂತಂದ್ರೆ PCl4 ಪ್ಲಸ್ ಇರ್ತದೆ, PCl6 ಮೈನಸ್ ಇರ್ತದೆ. ನೋಡಿ, ಟೆಟ್ರಾಹೈಡ್ರಲ್ ಕ್ಯಾಟಿಯಾನ್ PCl4 ಪ್ಲಸ್ ಇಸ್ ಟೆಟ್ರಾಹೈಡ್ರಲ್, anion PCl6 minus is octahedral shape ಇರ್ತದೆ. Very important, PCl4 will be tetrahedral, PCl6 will be octahedral. ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇದ್ರ ಮೇಲೆ ಕ್ವಶನ್ ಕೇಳಿದ್ದಿದೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳಿದ್ದೆ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪೆಷಲಿ ಸ್ಟ್ರಕ್ಚರ್ ಆಫ್ PCl5. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ಒನ್ ಈಸ್ ರಿಮೆಂಬರ್, ಸೊ ಎಕ್ಸಿಯಲ್ ಬಾಂಡ್ ಲೆಂತ್ಸ್ ಆರ್ ಲಾಂಗರ್ ದನ್ ಇಕ್ವಿಟೋರಿಯಲ್ ಬಾಂಡ್ ಲೆಂತ್. ಎರಡನೇದಾಗಿ ನೆನ್ಪಿಟ್ಕೊಳ್ಳಿ, ಇನ್ ದ ಸಾಲಿಡ್ ಸ್ಟೇಟ್ ಇಟ್ ಎಕ್ಸಿಸ್ಟ್ ಆಸ್ ಅಯಾನಿಕ್ ಸಾಲಿಡ್. ಅಯಾನಿಕ್ ಸಾಲಿಡ್ ಇರೋದಕ್ಕೆ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಅಂಡ್ ಅದರೊಳಗೆ ಕ್ಯಾಟಿಯಾನ್ PCl4 ಪ್ಲಸ್ ಇಸ್ ಹ್ಯಾವಿಂಗ್ ದ ಟೆಟ್ರಾಹೈಡ್ರಲ್ ಶೇಪ್ ಅಂಡ್ anion PCl6 minus having octahedral shape. Remember that. This is about PCl5 structure and phosphorus, trichloride and pentachloride preparation and properties. Yes, oxoacids of phosphorus. ಇದ್ರಲ್ಲೂ ಹಾಗೆ, ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ನನ್ನ ಫೈನಲ್ ಪಂಚ್ P ಬ್ಲಾಕ್ 15 ಗ್ರೂಪ್ ವಿಡಿಯೋ ನೀವು ನೋಡಬಹುದು. ಅದರೊಳಗೆ ಸ್ಟ್ರಕ್ಚರ್ ಹ್ಯಾಂಗ್ ಬರೆಯೋದು ಎಲ್ಲವನ್ನು ಕೂಡ ಹೇಳಿದೀನಿ. ಓಕೆ, ಬಟ್ ಬೋರ್ಡ್ ಎಕ್ಸಾಮಿಗೆ ಇಟ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಒಂದ್ಸಗೆ ನಾನು ಹೇಳಿದಾಗ ನೀವು NS3 ಮತ್ತೆ HNO3 ಬಿಟ್ಟು ಬೇರೆ ಕ್ವಶನ್ ಕೇಳಿದ್ರೆ ಇದ್ರೊಳಗೆ ಏನ್ ಮಾಡ್ತೀರಿ ಅಂತದ್ರೊಳಗೆ ಈ ವರ್ಷ ಅಂತೂ ಪಾಸಿಬಿಲಿಟಿ ಇಲ್ವೇ ಇಲ್ಲ. ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು. ಫಾಸ್ಫರಸ್ ಫಾರ್ಮ್ಸ್ ನಂಬರ್ ಆಫ್ ಆಕ್ಸಾಸಿಡ್ಸ್. ದ ಇಂಪಾರ್ಟೆಂಟ್ ಆಕ್ಸಾಸಿಡ್ಸ್ ಆರ್ ಲೈಕ್ ದಿಸ್. ಇವಿಷ್ಟು ಇಂಪಾರ್ಟೆಂಟ್ ಆಕ್ಸಾಸಿಡ್ಸ್, ರೈಟ್? ಇದರಲ್ಲಿ ಪ್ರಿಪರೇಷನ್ ಬಗ್ಗೆ ವರಿನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರಿಪರೇಷನ್ ಡೋಂಟ್ ವರಿ ಅಬೌಟ್ ದಟ್. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಕೇಳೋದಿಲ್ಲ ಇದನ್ನ. ಹೇಳ್ಬೇಕಂದ್ರೆ ನೀವು ಓದ್ಕೋತ ಹೋಗ್ಬೋದು ಅಷ್ಟೇ. ವೈಟ್ ಫಾಸ್ಫರಸ್ ಅಂಡ್ ಅಲ್ಕಲಿ, ಇಟ್ ಇಸ್ ಫಾರ್ಮಿಂಗ್ H3PO2, P2O3 and H2. ಯು ಆರ್ ಗೋಯಿಂಗ್ ಟು ಗೆಟ್ H3PO3 ಲೈಕ್ ದಟ್. ಆದ್ರೆ ಸುಮ್ನ ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಏನು, ಇವೆಲ್ಲ ಹೆಸರುಗಳು. ವಾಟ್ ಆಲ್ ದೀಸ್, ದ ನೇಮ್ಸ್ ಆಫ್ ದೀಸ್ ಇಸ್ ಇಂಪಾರ್ಟೆಂಟ್, ರೈಟ್? ಅದಾದ್ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಸ್ಟ್ರಕ್ಚರ್ ಅಂತೂ ನಿಮಗೆ ಆಟೋಮೆಟಿಕಲಿ ಬಂದೇ ಬರುತ್ತೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಒನ್ ನೋಡಿ, ಹೈಪೋಫಾಸ್ಫರಸ್ ಆಸಿಡ್. ಅದಕ್ಕೆ ನಾವು ಫಾಸ್ಫಿನಿಕ್ ಆಸಿಡ್ ಅಂತ ಕರಿತೀವಿ, ರೈಟ್? ಇದ್ರದ್ದು ಸ್ಟ್ರಕ್ಚರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಇಲ್ಲಿ ದ ಸ್ಟ್ರಕ್ಚರ್, ಇಷ್ಟು ಸ್ಟ್ರಕ್ಚರ್ ನೀವು ಪರ್ಫೆಕ್ಟ್ ಮಾಡಬೇಕು. ಓಕೆ, ಈ ಸ್ಟ್ರಕ್ಚರ್ ಡ್ರಾ ಮಾಡೋದು ಹೇಗೆ ಅಂತೇಳಿ ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ. ಹಿಯರ್ ಐ ವಿಲ್ ಟೆಲ್ ಯು. ಫಸ್ಟ್ ಒನ್ H3PO2, ಎರಡನೇದು H3PO3, ಮೂರನೇದು H3PO4.
ಈ ಸ್ಟ್ರಕ್ಚರ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ ಹೇಳಿರ್ತೀನಿ, ಬೋರ್ಡ್ ಎಕ್ಸಾಮ್ ಕೇಳೋದಿಲ್ಲ, ಕೇಳಿದ್ರು ಸೇಮ್ ಅದನ್ನ ಬರೆಯೋದು. ಇವೆಲ್ಲ ಸ್ಟ್ರಕ್ಚರ್ ಒಂದು ಪಾಯಿಂಟ್ ಕಾಮನ್ ಏನು, ಆಲ್ ಆರ್ ಟೆಟ್ರಾಹೆಡ್ರಲ್ sp3 ಹೈಬ್ರಿಡೈಸ್ಡ್. ಎರಡನೇದೇನು, ಒನ್ ಮಿನಿಮಮ್ ಪಿ ಡಬಲ್ ಬಾಂಡ್ ಓ ಬಾಂಡ್ ಅಂಡ್ ಪಿ ಸಿಂಗಲ್ ಬಾಂಡ್ OH, ಇವೆರಡು ಕಾಮನ್ ನೋಡಿ. ಒಂದು POH ಮತ್ತು ಒಂದು ಪಿ ಡಬಲ್ ಬಾಂಡ್ ಓ ಕಾಮನ್ ಇದೆ. ಓಕೆ, ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಇದ್ರೊಳಗೆ ಫಾಸ್ಫರಸ್ ಮಾತ್ರ ಬರೀತೀವಿ ನಾವು. ಆಕ್ಸಿಜನ್ -2 ಹೈಡ್ರೋಜನ್ +1 ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಾಸ್ಫರಸ್ +1 ಬರ್ತದೆ, +3 ಬರ್ತದೆ, +5 ಬರ್ತದೆ. ಸ್ಟ್ರಕ್ಚರ್ ನೋಡಿ, ಡ್ರಾ ಮಾಡೋದು ಬಹಳ ಸಿಂಪಲ್. ಇದನ್ನ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಪಿ ಡಬಲ್ ಬಾಂಡ್ ಹಾಕ್ಬಿಡೋದ್ ಮೇಲೆ ಇದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಹೌದಾ. ಒಂದು OH ಅಂತೂ ಕಂಪಲ್ಸರಿ ಅಂದಂಗ ಆಯ್ತು. ಇನ್ನು ಉಳಿದಿದ್ದು ಏನಿದ್ರಲ್ಲಿ 2 ಹೈಡ್ರೋಜನ್ ಉಳಿತು ಹೌದಾ. ಒಂದು ಹೈಡ್ರೋಜನ್ ಇಲ್ಲಿ, ಒಂದು ಹೈಡ್ರೋಜನ್ ಇಲ್ಲಿ. ಬಹಳ ಸಿಂಪಲ್ ಹೌದಾ ನೋಡಿ, ಬಹಳ ಸಿಂಪಲ್ ನೋಡಿ. ಇದನ್ನ ಡ್ರಾ ಮಾಡ್ತೀನಿ, ಇದು ಇದ್ರ ಸ್ಟ್ರಕ್ಚರ್. ಇಲ್ಲಿ ಡ್ರಾ ಮಾಡ್ತೀನಿ ಇದ್ರದ್ದು ನೋಡಿ. ಪಿ ಡಬಲ್ ಬಾಂಡ್ ಅಂತೂ ಕಾಮನ್, POH ಅಂತೂ ಕಾಮನ್. ಟೆಟ್ರಾಹೆಡ್ರಲ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು 2 ಬಾಂಡ್ ಹಾಕೋಬಿಡ್ತೀನಿ. ಇಷ್ಟು ಹಾಕೊಂಡ್ಮೇಲೆ ಇನ್ನು ಉಳಿದಿದ್ದೇನಿಲ್ಲಿ ಒಂದು ಆಕ್ಸಿಜನ್ ಉಳಿತು, ಯಾಕಂದ್ರೆ 2 ಆಕ್ಸಿಜನ್ ಇಲ್ಲಿ ಹೋಗ್ಬಿಡ್ತು. ಒಂದು ಆಕ್ಸಿಜನ್ ಉಳಿತು, ಒಂದು ಆಕ್ಸಿಜನ್. 2 ಹೈಡ್ರೋಜನ್ ಉಳಿತು, 2 ಹೈಡ್ರೋಜನ್ ಅಂದ್ರೆ ಒಂದು OH ಮಾಡಿ ಇನ್ನೊಂದು H ಮಾಡಿ. ಇಷ್ಟೇ ಇದ್ರ ಸ್ಟ್ರಕ್ಚರ್ ನೋಡಿ. ಪಿ ಡಬಲ್ ಬಾಂಡ್ OH ಅಂತೂ ಕಾಮನ್, 2 ಬಾಂಡ್ ಉಳಿತು, 2 ಆಕ್ಸಿಜನ್ ಉಳಿತು. ಯು ವಿಲ್ ರೈಟ್ OH ಹಿಯರ್ ಅಂಡ್ OH ಹಿಯರ್, ರೈಟ್. ಬಹಳ ಸಿಂಪಲ್ ಅದ. ಎಲ್ಲ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಹೌದಾ, ಎಲ್ಲ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಒಂದು ಪಿ ಡಬಲ್ ಬಾಂಡ್, ಒಂದು POH ಕಾಮನ್ ಕಂಪಲ್ಸರಿ, ಕಾಮನ್ ಕಂಪಲ್ಸರಿ. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ರೆಡ್ಯೂಸಿಂಗ್ ನೇಚರ್, ಎರಡನೇದಾಗಿ ಬೇಸಿಸಿಟಿ ಆಫ್ ದ ಆಸಿಡ್. ಸಿ ರೆಡ್ಯೂಸಿಂಗ್ ನೇಚರ್ ಅಂಡ್ ಬೇಸಿಸಿಟಿ ಆಫ್ ದ ಆಸಿಡ್ ಎರಡು ನೆನ್ಪಿಟ್ಕೊಳ್ಳಿ. ರೆಡ್ಯೂಸಿಂಗ್ ನೇಚರ್ ಹೇಗೆ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ PH ಬಾಂಡ್. ವೆರಿ ಇಂಪಾರ್ಟೆಂಟ್ ನೋಡಿ, PH ಬಾಂಡ್ ಅಂದ್ರೆ ನಾ ಇಲ್ಲಿ ಏನ್ ಹೇಳ್ತೀನಿ ಈಗ, ಇದರಲ್ಲಿ PH ಬಾಂಡ್ ಎರಡಿದೆ ಹೌದಾ, ಎರಡಿದೆ. ಇದನ್ನ ನಾನು ಏನಂತ ಬರೀತೀನಿ, ಐ ವಿಲ್ ರೈಟ್ ದಿಸ್ ಆಸ್, ರಿಮೆಂಬರ್ ಐ ವಿಲ್ ರೈಟ್ ದಿಸ್ ಆಸ್ ಸ್ಟ್ರಾಂಗ್ ರೆಡ್ಯೂಸಿಂಗ್. ಯಾಕಂದ್ರೆ 2 PH ಬಾಂಡ್ ಇದೆ. ಐ ವಿಲ್ ರೈಟ್ ದಿಸ್ ಆಸ್ ವೀಕ್ ರೆಡ್ಯೂಸಿಂಗ್, ಯಾಕಂದ್ರೆ ಒಂದು PH ಬಾಂಡ್ ಇದೆ. ಇದನ್ನ ಐ ವಿಲ್ ರೈಟ್ ಇಟ್ ಆಸ್ ನಾನ್ ರೆಡ್ಯೂಸಿಂಗ್. ಅರ್ಥ ಆಯ್ತಾ? ಎನಿ ಡೌಟ್ಸ್? ರೆಡ್ಯೂಸಿಂಗ್ ನೇಚರ್ ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ. ರೆಡ್ಯೂಸಿಂಗ್ ನೇಚರ್ ಐಡೆಂಟಿಫೈಡ್ ಬೈ ಬೇಸ್ಡ್ ಆನ್ PH ಬಾಂಡ್. PH ಬಾಂಡ್ ಜಾಸ್ತಿ ಆಗ್ತಾ ಹೋದಾಗ ರೆಡ್ಯೂಸಿಂಗ್ ನೇಚರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ PH ಬಾಂಡ್ ಇದ್ದಾಗ ಇಟ್ ಕ್ಯಾನ್ accept the oxygen to form OH. ಅದಕ್ಕಾಗಿ PH ಬಾಂಡ್ ಆಕ್ಟ್ ಆಸ್ ರೆಡ್ಯೂಸಿಂಗ್ ನೇಚರ್. 2 PH ಬಾಂಡ್ ಇದೆ. S3PO2 is strong reducing, S3PO3 is weak reducing, S3PO4 is non-reducing. 1 point. ಎರಡನೇದು ಬೇಸಿಸಿಟಿ ಆಫ್ ಎನ್ ಆಸಿಡ್. ಬೇಸಿಸಿಟಿ ಆಫ್ ಎನ್ ಆಸಿಡ್ ನೋಡಿ, this is indicated by, this is based on POH bond. POH bond ನೋಡಿ, ಇವೆಲ್ಲದಕ್ಕೂ ನಾವು ಆಸಿಡ್ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲದರಲ್ಲೂ ಒಂದೊಂದು POH ಬಾಂಡ್ ಅಂತೂ ಕಂಪಲ್ಸರಿ ಇರಲೇಬೇಕು ಹೌದಾ, POH ಬಾಂಡ್. ಅದಕ್ಕಾಗಿ ಈಗ ನಾ ಇದನ್ನ ಇನ್ನೊಂದು ಏನ್ ಬರೀತೀನಿ, ಸ್ಟ್ರಾಂಗ್ ರೆಡ್ಯೂಸಿಂಗ್ ಅಂಡ್ ಇದನ್ನ ಐ ಕ್ಯಾನ್ ಕಾಲ್ ಇಟ್ ಆಸ್ ಮೋನೋ ಬೇಸಿಕ್ ಆಸಿಡ್. ಮೋನೋ ಬೇಸಿಕ್. ಸೊ ಫಸ್ಟ್ ಆಫ್ ಆಲ್ ಬೇಸಿಸಿಟಿ ಅಂದ್ರೆ ಏನು, ನಂಬರ್ ಆಫ್ H+ ಅಯಾನ್ಸ್ ಡೊನೇಷನ್. ಇದನ್ನ ನಾವೇನಂತ ಕರಿತೀವಿ, ಬೇಸಿಸಿಟಿ ಆಫ್ ಎನ್ ಆಸಿಡ್ ಅಂತ ಕರಿತೀವಿ. ಇದ್ರೊಳಗೆ ಈ 2 ಹೈಡ್ರೋಜನ್ ಡಿಸೋಸಿಯೇಟ್ ಆಗೋದಿಲ್ಲ, ಗೊತ್ತಿರ್ಲಿ. ಈ OH ಬಾಂಡ್ ಏನಿದೆಯಲ್ಲ ಡಿಸೋಸಿಯೇಟ್ ಆಗ್ತದೆ. ಅದಕ್ಕಾಗಿ ನಾ ಇದನ್ನ ಮೋನೋಬೇಸಿಕ್ ಅಂತ ಕರಿತೀನಿ. ದಿಸ್ ಈಸ್ ಕಾಲ್ಡ್ ಆಸ್ ಡೈಬೇಸಿಕ್ ಆಸಿಡ್, ಯಾಕಂದ್ರೆ 2 POH ಬಾಂಡ್ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಟ್ರೈಬೇಸಿಕ್ ಆಸಿಡ್. ಟ್ರೈಬೇಸಿಕ್ ಆಸಿಡ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದಿದೆ. ವಿಚ್ ಇಸ್ ಮೋನೋಬೇಸಿಕ್ ಆಸಿಡ್ ಅಮಾಂಗ್ ದ ಫಾಲೋವಿಂಗ್, ವಿಚ್ ಇಸ್ ಡೈಬೇಸಿಕ್ ಅಂತ ಕೇಳಿದಿದೆ. ಬಹಳ ಇಂಪಾರ್ಟೆಂಟ್. ಓಕೆ, 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ರೆಡ್ಯೂಸಿಂಗ್ ನೇಚರ್ ಬೇಸ್ಡ್ ಆನ್ PH ಬಾಂಡ್, ಇನ್ನೊಂದು ಬೇಸಿಸಿಟಿ ಆಫ್ ಎನ್ ಆಸಿಡ್ ಬೇಸ್ಡ್ ಆನ್ POH ಬಾಂಡ್. POH ಬಾಂಡ್ ಇದ್ರೆ ಬೇಸಿಸಿಟಿ, ಒಂದಿದ್ರೆ ಮೋನೋಬೇಸಿಕ್, 2 ಇದ್ರೆ ಡೈಬೇಸಿಕ್, 3 ಇದ್ರೆ ಟ್ರೈಬೇಸಿಕ್. ರೈಟ್. ರೆಡ್ಯೂಸಿಂಗ್ ನೇಚರ್ ಒಂದಿದ್ರೆ PH ಬಾಂಡ್, ಒಂದಿದ್ರೆ ವೀಕ್ ರೆಡ್ಯೂಸಿಂಗ್, 2 ಇದ್ರೆ, 3 ಇದ್ರೆ ಸ್ಟ್ರಾಂಗ್ ರೆಡ್ಯೂಸಿಂಗ್, ಒಂದು ಇಲ್ಲ ಅಂದ್ರೆ S3PO4 ನಾನ್ ರೆಡ್ಯೂಸಿಂಗ್. ರಿಮೆಂಬರ್, ನಾನ್ ರೆಡ್ಯೂಸಿಂಗ್ ಹೌದಾ. ಸೊ ನಾನ್ ರೆಡ್ಯೂಸಿಂಗ್, ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್, ರೈಟ್, ವೆರಿ ಸಿಂಪಲ್. ಸೊ ದಿಸ್ ಇಸ್ ಅಬೌಟ್ 3 ಆಸಿಡ್ ಬಗ್ಗೆ ಹೇಳಿದ್ವಿ ನಾವು. ಸೊ ಇದ್ರೊಳಗೆ ಆಲ್ರೆಡಿ ನಾವು ಈ 3 ಆಸಿಡ್ ಅನ್ನು ಡಿಸ್ಕಸ್ ಮಾಡಿದ್ವಿ, ಹೇಗೆ ಬರೆಯೋದು ಅಂತ ಹೇಳಿ, ರೈಟ್. ದಿಸ್ ಇಸ್ 1 is over, ಎರಡನೇದು ಮತ್ತು ಮೂರನೇದು. ಈಗ ಇದು ಒಂದು ನೋಡಿ, ಇದು ಒಂದು ಹೇಗೆ ಡ್ರಾ ಮಾಡೋದು ಅಂತ ಗೊತ್ತಿದ್ರೆ ಸಾಕು. ಸ್ಟ್ರಕ್ಚರ್ ಪೈರೋಫಾಸ್ಫೋರಿಕ್ ಆಸಿಡ್. ಪೈರೋಫಾಸ್ಫೋರಿಕ್ ಆಸಿಡ್ obtained from ಫಾಸ್ಫೋರಿಕ್ ಆಸಿಡ್. ಫಾಸ್ಫೋರಿಕ್ ನೋಡಿ ಯಾವ್ದಿದೆ, ಇಲ್ಲಿದೆ ನೋಡಿ ಹೌದಾ, ಫಾಸ್ಫೋರಿಕ್ ಆಸಿಡ್ ಇಂದ ಬಂದಿದ್ದು. ಇದ್ರೊಳಗೆ ಏನಿತ್ತು, P in this particular case, remember P double bond O, OH
OH OH ಇತ್ತು ಹೌದಾ. ಪೈರೋ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಪೈರೋ ಅಂತಂದ್ರೆ ಹೀಟ್ ಹೀಟ್ ಮಾಡಿದಾಗ ಏನಾಗ್ತದ, ಇನ್ನೊಂದು ಆಸಿಡ್ ತಗೋತೀವಿ ನಾವು ಇದ್ರ ಪಕ್ಕದಲ್ಲಿ, POH ಅಂಡ್ POH ಅಂತ ಹೇಳಿ. ಈಗೇನಾಯ್ತು, ಇದ್ರೊಳಗೆ OH ಅಂಡ್ OH ಒಳಗೆ ವಾಟರ್ ಹೋಗ್ಬಿಡ್ತು ನೋಡಿ. ವಾಟರ್ ತೆಗೆದು ಬಿಡ್ತೀನಿ ನಾನು. ವಾಟರ್ ತೆಗೆದ್ರೆ ಏನು ಉಳಿತಿಲ್ಲಿ, ಒಂದು ಆಕ್ಸಿಜನ್ ಉಳಿತು ಹೌದಾ. ಸ್ಟ್ರಕ್ಚರ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಕ್ಚರ್ ನೋಡಿ ಸೇಮ್ ಇದೆಯಾ. ಸಿ 1 OH 2 OH, ಸಿ 3 OH 4 OH, ರೈಟ್. ಒಂದು ಆಕ್ಸಿಜನ್ ಬ್ರಿಡ್ಜ್, ಡಬಲ್ ಬಾಂಡು ಕಾಮನ್. ನಾವ್ ಇದಕ್ಕೆ ಏನಂತ ಕರಿಬಹುದು, ಟೆಟ್ರಾ ಬೇಸಿಕ್ ಆಸಿಡ್ ಅಂತ ಕರಿಬಹುದು ನೋಡಿ. ಯಾಕಂದ್ರೆ 4 POH ಇದೆ. ಅಂಡ್ ರೆಡ್ಯೂಸಿಂಗ್ ನೇಚರ್ ನೋಡಿದಾಗ ಇದು ನಾನ್ ರೆಡ್ಯೂಸಿಂಗ್, ಯಾಕಂದ್ರೆ PH ಬಾಂಡೇ ಇಲ್ಲ. 5 ಫಾಸ್ಫೋರಿಕ್ ಆಸಿಡ್ ಅಲ್ಲಿ, ಪೈರೋಫಾಸ್ಫೋರಿಕ್ ಆಸಿಡ್ ಅಲ್ಲಿ POH ಬಾಂಡೇ ಇಲ್ಲ, PH ಬಾಂಡೇ ಇಲ್ಲ ಹೌದಾ. ಇದು ಸ್ಟ್ರಕ್ಚರ್ ಅಂತ ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ಹೇಳಿಕತ್ತೀನಿ, ಬೋರ್ಡ್ ಎಕ್ಸಾಮ್ ಅದು ಬೇಡ. ಓಕೆ, ಲೈಕ್ ದಿಸ್. ಇನ್ನು ಇವೆರಡು ಸ್ಟ್ರಕ್ಚರ್ ಏನಿದೆಯಲ್ಲ, ಇದು ಟ್ರೈ ಮೆಟಾಫಾಸ್ಫೋರಿಕ್ ಆಸಿಡ್, SPO3 ಥ್ರೈಸ್ ಅಂಡ್ ಪಾಲಿಮೆಟಾಫಾಸ್ಫೋರಿಕ್ ಆಸಿಡ್. ಸೊ ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ. ಇಲ್ಲಿ ಹೇಗಿದೆ ಅಂತಂದ್ರೆ PO ನೋಡಿ, PO ಅಡ್ಜಸೆಂಟ್ ಬೆಂಜಿನ್ ರಿಂಗ್ ಇದ್ದಂಗೆ PO ಈ ರೀತಿ ಡ್ರಾ ಮಾಡ್ಕೋಬೇಕು. ಇದರಲ್ಲೂ ನೋಡಿ, ಒಂದು ಎಲ್ಲಾ ಫಾಸ್ಫರಸ್ ಒಂದು ಡಬಲ್ ಬಾಂಡು ಮತ್ತು ಒಂದು POH ಕಂಪಲ್ಸರಿ ಹೌದಾ. ಅದು ನೋಡಿ ಇಲ್ಲಿ ಕಾಣಬಹುದು ನಿಮಗೆ, ಒಂದು P ಡಬಲ್ ಬಾಂಡ್, ಒಂದು OH ಕಂಪಲ್ಸರಿ. ಫಾಸ್ಫರಸ್ ಗೆ ಟೋಟಲ್ ಆಗಿ 5 ಬಾಂಡ್ಸ್ ಅರೌಂಡ್ ಇರಬೇಕು. 3 ಸಿಗ್ಮಾ ಅಂದ್ರೆ ಸಿಂಗಲ್ ಬಾಂಡ್, 4ನೇದು ಡಬಲ್ ಬಾಂಡ್, ಒಂದು ಸಿಗ್ಮಾ ಒಂದು ಪೈ. ಇದು ಕಂಪಲ್ಸರಿ ಫಾರ್ ಆಲ್, ನೀವು ಚೆಕ್ ಮಾಡಬಹುದು ಇಲ್ಲಿ. ಇದೇ ಸೈಕ್ಲಿಕ್ ಸ್ಟ್ರಕ್ಚರ್ ಒಳಗಿದ್ದಾಗ ಟ್ರೈ ಮೆಟಾಫಾಸ್ಫೋರಿಕ್ ಆಸಿಡ್, ಟ್ರೈ ಮೆಟಾಫಾಸ್ಫೋರಿಕ್ ಆಸಿಡ್ ಅಂತ ಕರಿತೀವಿ. ಪಾಲಿಮರಿಕ್ ಸ್ಟ್ರಕ್ಚರ್ ಅಲ್ಲಿ ಇದ್ದಾಗ ಪಾಲಿಮೆಟಾಫಾಸ್ಫೋರಿಕ್ ಆಸಿಡ್ ಅಂತ ಕರಿತೀವಿ. ಇದರಲ್ಲೂ ನೋಡಿ OH ಕಂಪಲ್ಸರಿ, P ಡಬಲ್ ಬಾಂಡು ಕಂಪಲ್ಸರಿ. ಟೋಟಲ್ 5 ಬಾಂಡೇ ಇದೆ, 1 2 3 4 5 ಬಾಂಡೇ ಇದೆ. ಲೈಕ್ ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್. ಸ್ಟ್ರಕ್ಚರ್ ಇದಕ್ಕಿಂತ ಡೀಟೇಲ್ ಆಗಿ ನಾನು ನಿಮಗೆ, ಯಾಕಂದ್ರೆ ಇಲ್ಲಿ ಬೋರ್ಡ್ ಎಕ್ಸಾಮ್ ಅಷ್ಟು ಡೀಟೇಲ್ ಆಗಿ ಬೇಡ ನಮಗೆ. ನಂದು ಯೂಟ್ಯೂಬ್ ಚಾನಲ್ ನೀವು ಆಕ್ಸೋಆಸಿಡ್ಸ್ ಆಫ್ ಫಾಸ್ಫರಸ್ ಬೈ RH ಅಂತ ಟೈಪ್ ಮಾಡಿ, ನಿಮಗೆ ಸಪರೇಟ್ ಒಂದು ವಿಡಿಯೋನೇ ಇದೆ ಆಕ್ಸೋಆಸಿಡ್ಸ್ ಆಫ್ ಫಾಸ್ಫರಸ್ ಮೇಲೆ. ಅದನ್ನ ಡೀಟೇಲ್ ಆಗಿ ನೀವು ನೋಡ್ಕೊಳ್ಬಹುದು. ಅದರೊಳಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಇಲ್ಲಿ ನಾವು ಆಲ್ರೆಡಿ ಇದನ್ನ ಹೇಳಿರುವಂತ ಪಾಯಿಂಟ್ಸ್ ಅನ್ನ ರಿಪೀಟ್ ಮಾಡಬೇಕು ಅಂದ್ರೆ, ಆಕ್ಸೋಆಸಿಡ್ ಅಲ್ಲಿ ಫಾಸ್ಫರಸ್ ಟೆಟ್ರಾಹೈಡ್ರಲ್ ಸರೌಂಡೆಡ್ ಬೈ ಅದರ್ ಆಟಮ್ಸ್, at least 1 P double bond and 1 POH bond is compulsory ಇರಲೇಬೇಕು. ಇನ್ನು acids which contain pH bond will have strong reducing property. ನೋಡಿ, hypophosphorus acid is a strong reducing property. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. So which can reduce HNO3 ಅಂತ ಹೇಳಿ, ಅಂದ್ರೆ S3PO2 can reduce AgNO3. ಯಾಕಂದ್ರೆ AgNO3 ರೆಡ್ಯೂಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಂತದ್ರಲ್ಲಿ AgNO3 ನೇ ರೆಡ್ಯೂಸ್ ಮಾಡ್ತದ ಅಂತಂದ್ರೆ, ಯು ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ರೆಡ್ಯೂಸಿಂಗ್ ನೇಚರ್ ಆಫ್ ಹೈಪೋಫಾಸ್ಫರಸ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಹೈಪೋಫಾಸ್ಫರಸ್ ಆಸಿಡ್ S3PO2 ಪ್ಲಸ್ 1 ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ, ಸ್ಟ್ರಾಂಗ್ ರಿಡ್ಯೂಸಿಂಗ್ ಇನ್ ನೇಚರ್. ಯಾಕಂದ್ರೆ 2 PH ಬಾಂಡ್ ಇದೆ ಅದ್ರೊಳಗೆ, ನಾನು ಆಲ್ರೆಡಿ ತೋರಿಸಿದೆ ನಿಮಗೆ 2 PH ಬಾಂಡ್ ಇದೆ ಅದಕ್ಕೆ. ಇನ್ನು ನೋಡಿ, ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. AgNO3 react with H2 of S3PO2 forming HNO3 and S3PO4 is going to form. ಈ ಎಬಿಲಿಟಿಗೆ ನಾವು ಇದನ್ನ ಹೇಳಿದ್ದು ಸ್ಟ್ರಾಂಗ್ ರಿಡ್ಯೂಸಿಂಗ್ ಅಂತ ಹೇಳಿ. ಈ ಎಬಿಲಿಟಿಗೆ ಸ್ಟ್ರಾಂಗ್ ರಿಡ್ಯೂಸಿಂಗ್ ಅಂತ ಹೇಳಿದ್ದು. ದೆನ್ PH bonds are non-ionizable. ಗೊತ್ತಿರಲಿ, it is not ionizable to give H plus ion. ಅದಕ್ಕಾಗಿ do not play any role in basicity, but basicity role is played by POH bond. ನೋಡಿ, POH bonds are ionizable, ಹೌದಾ. OH bonds are ionizable, hence it will resulting in acidic nature. ಅದನ್ನ ನಾವು basicity of an acid ಅಂತ ಕರಿತೀವಿ. S3PO3 and S3PO4 are dibasic and tribasic acid, and S3PO3 has, because of the reason, 2 POH bond and S3PO4 has 3 POH bond, ಹೌದಾ. So tribasic and dibasic acid, very important. Last point in this case. So ಇನ್ನೊಂದು ಆಡ್ ಮಾಡಿಲ್ಲ ಇಲ್ಲಿ. Remember, S3PO3 can undergo disproportionation. Disproportionation ಅಂತಂದ್ರೆ ಹೀಗೆ, S3PO3 plus, on heating forming S3PO4 plus PH3. Disproportionation ಅಂದ್ರೆ ಸೇಮ್ ಎಲಿಮೆಂಟ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್, ಹೌದಾ. ಇದ್ರೊಳಗೆ ಫಾಸ್ಫರಸ್ ನೋಡಿ +5 ಇದೆ, +3 ಇದೆ, +3. ಇದ್ರೊಳಗೆ ಫಾಸ್ಫರಸ್ +5 ಇದೆ, +3 to +5 ಅಂದ್ರೆ ಆಕ್ಸಿಡೇಷನ್, ಇದ್ರಾಗ -3 ಬರ್ತದೆ ಅಂದ್ರೆ ರಿಡಕ್ಷನ್, ಹೌದಾ. Only one phosphorus can undergo both oxidation as well as reduction. We can call it as disproportionation reaction. Remember, like this disproportionation reaction is possible for S3PO3 in this case. These are the important points about phosphorus in this case. So this completes group 15 elements. So ಮುಂದಿನ ಕ್ಲಾಸಲ್ಲಿ group 16 ಎಲಿಮೆಂಟ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.